ಅಜ್ಜಾರ ನಮಸ್ಕಾರ ರೀ. ನಮಸ್ಕಾರ 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 ನಮಸ್ಕಾರ. ಅಜ್ಜಾರ ನಿಮ್ಮ ಹೆಸರು? ನಮ್ಮ ಹೆಸರು ಭೀಮಸಪ್ಪ ಪೂಜಾರಿ. ಭೀಮಸಪ್ಪ ಪೂಜಾರಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಗೌರವಾಧ್ಯಕ್ಷರು ನಾವು. ಏನ್ರಿ ಇಲ್ಲ ಪೂಜಾರಿಕಿನ ಮಾಡ್ತೀವಿ, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘನೂ ಮಾಡ್ತೀವಿ. ಏನ್ರಿ ಅಜ್ಜಾರ ನೀವಿರೋ ಊರು ತಾಲೂಕು ಯಾವ್ಯಾವ ಹೇಳ್ರಿ? ನೋಡ್ರಿ ನಮ್ಗ ಇರೋ ಊರು ಹಡಗಲಿ ಸೀತಾರಾಮನಗರ, ಇದು ಮಸ್ಕಿ ತಾಲೂಕ್ ಮಸ್ಕಿ, ಜಿಲ್ಲಾ ರೀ ಜಿಲ್ಲಾ ರಾಯಚೂರು. ನಾವ್ ಇರೋದ 9 ಮಂದಿ ಅಣ್ಣ ತಮ್ಮರು. 9 ಮಂದಿ ಅಣ್ಣ ತಮ್ಮದಾಗ ನಾ ಎಲ್ಲ ಕೌಟ್ ಸಣ್ಣವ. ನನ್ನ ಹಿರಿಯರು ಮಾಡ್ರಿ ಎಲ್ಲ ಅಣ್ಣಾರು. ನಮ್ ಭೀಮ್ಸಿ ನಮ್ ಸಣ್ಣದಣ್ಣ ನಮ್ ಭೀಮ್ಸಿ ಅಣ್ಣ ಅಂತ ನಮ್ಮನ್ನ ಮುಂದೆ ಮಾಡ್ರಿ. ನಾವು 9 ಮಂದಿ ಅಣ್ಣ ತಮ್ಮರು. ನೀವು ಸಣ್ಣರ? ಸಣ್ಣ ಎಲ್ಲರಿಗೂ ಸಣ್ಣ. 9 ಮಂದಿ ನಾ ಸಣ್ಣವ್ರು. ಆದ್ರ ಮನೆಗೆ ಹಿರಿಯರ್ತಾರ ನೀವ? ನಾವ ಹೋದ್ವಿ. ನಮ್ ಕೈ ಕೊಟ್ರು ಏನ ಕೋರ್ಟ್ ಕಚೇರಿ ಏನಿದ್ದು ನಮ್ ತಮ್ಮ ಗೊತ್ತಪ್ಪ ಅಂತ ಮಾಡ್ಕೊಂತ ಬಂದಿವಿ. ನಾವ್ ನೋಡ್ರಿ ನಾವ್ ಅಡ್ಡ ಹುಡುಗಿದ್ದಾಗ ಇಂದಿರಾ ಗಾಂಧಿ ಕಾಲದಿಂದ ನಾವ್ ಒಂದೇ ಪಕ್ಷ. ನಾವ್ ಆ ಪಕ್ಷಕ್ಕೆ ಯಾಕೆ ಹಿಡಿದಿವಪ್ಪ ಅಂದ್ರೆ ನಮ್ ಹಿಂದುಳಿದ ಸಲುವಾಗಿ ಜನ್ಮ ಆತ್ಮಹತ್ಯೆ ಮಾಡ್ಕೊಂಡವಲ್ರಿ ಕಾಂಗ್ರೆಸ್ ಪಕ್ಷ. ಇಂದಿರಾ ಗಾಂಧಿ ತಾಯಿ ಮಗ ಯಾರ ಸಲುವಾಗ ನಮ್ ಹಿಂದುಳಿದ ಜೀವನ ಕೊಟ್ಟಾರ ಅವರು. ಅದ್ರ ಸಲುವಾಗಿ ನಾವೊಂದು ಪ್ರಮಾಣಕ್ಕೆ ನೋಡ್ರಿ ನಮ್ ಸಲುವಾಗಿ ಜೀವನ ಕೊಟ್ಟವ್ರು ನಾವ್ ಯಾಕೆ ನೋಡಿಬಾರ್ದು ಅಂತ ಹೇಳಿ ಅವತ್ತಿಂದ ನಾವ್ ಇಂದಿರಾ ಗಾಂಧಿ ಕೂಡ ಅದೀವಿ ಹೊರತಾಗಿ ಏಸು ಮಂದಿ ನಮ್ಮ ಏನ ನಮ್ಗೆ ಬರ್ತದ್ರ CN ಪಾಟೀಲ್ ಹೋದ್ರು, ನಮ್ದು MS ಪಾಟೀಲ್ ಹೋದ್ರು, ನಮ್ಮ ಈತ ಅನ್ವಿ ಪಾಟೀಲ್ ಹೋದ್ರು, ಏನ್ರಿ ಅಲ್ಲಿಂದ ನಮ್ಮ ಅಂಬ್ರೇಗೌಡ್ರು ಬಂದಾರ, ನಾವ್ ಬಯಾಪುರ್ ಗೌಡ್ರು. ಎಲ್ಲಿ ಯಾರು ಬಂದ್ರು ನಮ್ ಪಕ್ಷ ನಾ ಬಿಟ್ಟು ಹೋಗಿಲ್ಲ. ಅದೇ ಪಕ್ಷದಲ್ಲಿದ್ದೀನಿ. ಆ ಪಕ್ಷದ ನಮ್ಮ ಗೌರವ ಐತಿ ಸರ್. ನಾವ್ ಯಾರು ದೊಡ್ಡವ್ರು ಬರ್ಲಿ ಹೋಗ್ಲಿ ನಮ್ಗ ಬಹಳ ಇದು ನಡೀತೈತ್ರಿ. ಅಲ್ಲಿ ನಾವು ಕಾಂಗ್ರೆಸ್ ಮಾಡ್ಕೊಂತ ಬಂದಿವಿ. ಇವತ್ತಾದ್ರೂ ಕಾಂಗ್ರೆಸ್ ಬಿಟ್ಟಿಲ್ಲ. ಕೊಡ್ತಂದ್ರ 10 ಲಕ್ಷ ಕೊಡ್ತೀವಿ ಅಂದ್ರೆ ವಿರೋಧ ಪಕ್ಷ ಯಾರ 10 ಲಕ್ಷ ಬಿಟ್ಟು ನೀವು ಕೋಟಿ ಕೊಟ್ಟು ನಾವು ಮಾತಾಡಿನಿ ಸರ್. ಅದೇ ಸುತ್ತಮುತ್ತ ದೊಡ್ಡ ಮನೆತನ ರೀ ನಿಮ್ದು? ದೊಡ್ಡ ಮನೆತನ ಇವತ್ತಿಂದಲ್ರಿ. ನಾವ್ ಯಾವತ್ತಿಗೂ ನಮ್ಮ ಮನೆತನ ಸ್ವರ್ಗಿಲ್ರಿ. ನಾವ್ 9 ಮಂದಿ ಕುಡಿದಾಗ 8 ವರ್ಷ ಇತ್ತು, 2 ಕುರಿ ಇದ್ದು, 8 ಎಮ್ಮಿ, 20 ಹಾಕೋದನ ಇದ್ದು, 2 ಕುದುರೆ ಇದ್ದು, ನಾವ್ ಹಂಗ ನಡ್ಕೊತ್ ಬಂದವ್ರಿ. ಈಗ ನಿಮ್ ಮನೆ ಟೋಟಲ್ ಎಷ್ಟು ಜನ ಇದ್ರಿ? ಈಗ 25 ಮಂದಿ ಇದೀವಿ. ಈಗ 25 ಮಂದಿ ಹೆಂಗದೀವಿ ಅಂತಂದ್ರೆ ನಾನ್ ನೋಡ್ರಿ 18 ಮಂದಿ ಮಕ್ಕಳು. 18 ಮಂದಿ ಮಕ್ಕಳು ಎಷ್ಟಪ್ಪ ಅಂತಂದ್ರ 56 ಮಂದಿ ಮೊಮ್ಮಕ್ಕ ಅದಾರ. 56 ಮಂದಿ ಮೊಮ್ಮಕ್ಕ ಅದಾರ. ಹೆಣ್ಣು ಕೊಟ್ಟಿ ಇದ್ದು ಗಂಡು ಮಕ್ಕಳು ಕೊಟ್ಟಿ ಇದ್ದು. 18 ಮಂದಿಯಾಗ ಈಗ ನಮ್ಮನ್ನ ಏನ್ರಿ 7 ಮಂದಿ ಕೈ ಬಿಟ್ಟಾರ. 11 ಮಂದಿ ಅದಾರ. ಈಗ 3 ಹೆಣ್ಮಕ್ಳು ಹೋಗ್ಯಾರ, 4 ಗಂಡು ಮಕ್ಳು ಹೋಗ್ಯಾರ. ಈಗ 4 ಗಂಡು ಮಕ್ಕಳು, 4 ಗಂಡು ಜನ ಮತ್ 7 ಮಂದಿ ಹೆಣ್ಮಕ್ಳು ಅದಾರ. ಇವ್ರೆಲ್ಲಾರು ಒಟ್ಟಿಲೆ ಕೂಡಿ 56 ಮಂದಿ ಮೊಮ್ಮಕ್ಕಳು. ಏನ್ರಿ ಮೊಮ್ಮಕ್ಕಳು 56 ಮಂದಿ ದೊಡ್ಡರ್ರಿ ಏನ್ರಿ? ಈಗ 56 ಮಂದಿ ಮೊಮ್ಮಕ್ಕಳು ಅದಾರ ನಿಮಗ. ನಿಮ್ಮ ಮಕ್ಕಳು ಅವ್ರ ಶಸ್ತ್ರ ಎಲ್ಲ ಸೇರಿ ಎಷ್ಟು ಜನ ಹಾಕಿರಿ? ಎಷ್ಟು ಸೇರಿ ನೋಡ್ರಿ ನಾವು ಅಷ್ಟು ಸೇರಿ 65 ಮಂದಿ ಆದ್ರಿ ನೋಡ್ರಿ ನಿಮ್ಮ ಮನ್ಯಾಗ. ನನ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಬೇರೆ ಕಡೆ ಯಾರಲ್ಲ. ಈಗ ಬೇರೆ ಬೇರೆ ಮಾಡ್ಕೊಂಡ್ ಊಟ ಮಾಡ್ತೀರಿ ಅಂದ್ರೆ ಒಂದ ಒಲಿ ಮೇಲೆ ಅದು ಹೆಂಗ್ರಿ? ಮತ್ತೆ ಒಂದ ಒಲಿ ಮ್ಯಾಗ ಎಲ್ಲ ಈ ಕೆಲವೊಬ್ರು 1 ವರ್ಷಕ್ಕ ಅಣ್ಣ ತಮ್ಮ ಮದುವೆ ಆದ್ರೆ 1 ವರ್ಷಕ್ಕ ಬೇರೆ ಆದ್ರೆ ಈಗ ಅವರು ಸಾಲಾಗಿದ್ದಾಗ ಕೈ ಬಿಟ್ಕೊಂಡ್ ಹೋದ್ರೆ ಉಳಿದವರೆಲ್ಲ ಮಾಡ್ಕೊಂತ ಬಂದ್ರು. 7 ಮಂದಿ ಹೆಣ್ಮಕ್ಳು ಮಾಡ್ಕೊಟ್ಟಿನಿ. ಏನ್ರಿ 7 ಮಕ್ಳು ಗಂಡು ಮನಿಗೆ ಹೋದ್ರು. ಈಗ 4 ಮಂದಿ ಜನ ಉಳಿದ ಕಲ್ತ ಮಾಡ್ತಾರ. 4 ಕೆತ್ತದವ, 4 ಕೆಮ್ಮೆ ಅದಾವ, 1 ಟ್ರಾಕ್ಟ್ರಿ ಅದ, 1 ರಾಶಿ ಮಿಷಿನ್ ಅದ, 50 ಎಕರೆ ಭೂಮಿ ಅದ. ಏನ್ರಿ ನಾವ್ ಇಲ್ಲಿ ನೋಡ್ರಿ ವಾರಸಭೆ ಮಾಡ್ಕೊಂಡಿವಿ ಅಂತ ನಾವು ಸಮುದಾಯ ಮಾಡ್ಕೊಂಡಿವಿ. ಏನ್ರಿ ನಮ್ ಪ್ರತಾಪ ಸಮುದಾಯ ಮಾಡ್ಕೊಂಡಿವಿ. ನಮ್ಮ ಬಸವಗೌಡ ಬಂದಾಗ ನಾವೊಂದು ಗುಡಿ ಮಾಡ್ಕೊಂಡಿವಿ. ಅದ ನೋಡಿದ್ರೆ ನೀವು ಇಲ್ಲಿ ನಿಮ್ಮ ಸ್ಥಳದಾಗ ನೀವು ಯಾರ ಸಹಾಯ ಇಲ್ದೆ ಏನಿಲ್ದೆ ನಿಮ್ಮ ಭೂಮಿ ಮೇಲೆ ನೀವು ಒಂದು ದೊಡ್ಡ ಸಮದ ಭವನ ಕಟ್ಕೊಂಡಿರಿ. ಹೌದ್ರಿ ನೋಡ್ರಿ ನಿಮ್ಮ ಸ್ವಂತ ಗುಡಿ ಮಾಡೀನ್ರಿ. ಸ್ವಂತ ಗುಡಿ ಮಾಡಿ ಸಾರ್ದಾಗ 2 ಗುಡಿ ಮಾಡೀನ್ರಿ. ಏನ್ರಿ ಅಲ್ಲಿಂದ ಇಲ್ಲಿ ದೂರ ಆಗ್ತದೆ ದೇವ್ರ, ಇಲ್ಲಿ 2 ಗುಡಿ ಮಾಡ್ಕೊಂಡಿನಿ. ಈಗ ಯಾವ್ದಾರ ನಮ್ಮ ಅಡವಿ ದೇವ್ರ ಜಾತ್ರೆ ನಮ್ಗೆ ತಾವ್ರ ಮನಿ ಐತ್ರಿ. ಅದು ನಾವ್ ಇವತ್ತು ನಾವು ಹೋಗ್ಲೇಬೇಕು ಜಾತ್ರೆಗೆ. ನಾವ್ ಅಲ್ಲಿ ಅಕ್ಕಿ ಪಾಚಿ ಕೊಂಡ ಎಲ್ಲ ನಾವು ಮಾಡ್ತೀವ್ರಿ. ಅಲ್ಲಿ ದೇವ್ರ ಯಾವ್ದ್ರಿ? ಅಲ್ಲಿ ದುರ್ಗಮ್ಮ ಇದೆ. ದುರ್ಗಮ್ಮ ಅಡಗಲಿ ಒಳಗ ಆ ದುರ್ಗಮ್ಮನ ಜಾತ್ರೆ ನಮ್ ಕೈ ಮೇಲೆ ಆಗ್ತೀವಿ. ಯಾಕಂದ್ರೆ ನಮ್ ಹಿರಿಯರಿಂದ ತಾಳ್ಮಣಿಸ್ಕೊಂಡೈತ್ರಿ ಅದು. ಅದಕ್ಕೋಸ್ಕರ ನಾವ್ ಹೋಗತನ ಜಾತ್ರೆ ನಡೆಗೆಲ್ಲ ನಾವ್ ಹೋಗ್ಲೇಬೇಕು. ನಮ್ ಕಡೆ ಜಾತ್ರೆ ಕೈತ ಎಲ್ಲ ನಮ್ ಊರ್ ಸವ ಐತ. ಏನ್ರಿ ನಮ್ ಹಡಗಲಿ ಮಂದಿ ನೋಡ್ರಿ ಗೌಡ್ರು ಎಲ್ಲಾರು ದ್ರೌಪದಿ ಪೊಲೀಸ್ ಗೌಡ್ರು ಎಲ್ಲಾರು ಮಾಲಿಗೌಡ್ರು
ಎಲ್ಲ ನಮ್ಮ ರೈತರು ಲೀಡ್ರು ವಂಚಿಕೆ ಅದಾರ್ರಿ. ಅಲ್ರಿ ಅಜರ ಎಲ್ಲಾರು ವಂಚಿಕೆ ಅದಾರ್ರಿ. ಅಜರ್ ಇವಾಗ ನೀವು ಇದು ಸಿದ್ದರಾಮಯ್ಯ ಸರ್ ತಕ್ ಹೋಗಿರ್ರಿ, ಇಲ್ಲ DKC ಸರ್ ತಕ್ಕನು ಹೋಗಿರ್ರಿ. ಅದು ಅಲ್ಲಿ ಅವ್ರ ಮೀಟ ಸಂದರ್ಭ ಹೆಂಗಿತ್ರಿ ಸ್ವಲ್ಪ ಹೇಳ್ರಿ ನಮ್ಗ. ಏನ್ರಿ ನಾವ್ ಹೋಗ್ಬೇಕಾದ್ರ ನಮ್ ಮೇಲೆ ಸ್ವಲ್ಪ ದುರ್ವ್ಯವಹಾರ ಮಾಡಿ ನಮ್ದು ಕೇಸ್ ಆಗಿತ್ರಿ ಸರ್. ಕೇಸ್ ಆಗಿತ್ತು. ನಾವ್ ಇಲ್ಲೇ ಅದ್ರ ಬಗ್ಗೆ ಸಿದ್ದರಾಮಯ್ಯ ಹೋಗಿದ್ವಿ. ಹೆಂಗಾದ್ರೆ ಏನೈತಿ ಜೈಲ್ನ ಬೀಳದ್ ಬಂದೈತಾ ಅಂತ ನಾವು ಇದಕ್ ಹೋಗಿದ್ವಿ ಬೆಂಗಳೂರಿಗೆ. ಕೇಸ್ ನೋಡ್ರಿ ಹಿಂಗ ನಮ್ಗ ಅನ್ಯಾಯದಿಂದ ಮಾಡ್ಯಾರ. ನಾವ್ ಅಭಿಮಾನದಿಂದ ನಾವು ಕಟ್ಟಕ್ಕಾಗಿರ್ತೀವಿ. ನಮ್ಗ ರಾಜಕೀಯ ಒತ್ತಡದಿಂದ ನಮ್ಗ ಸ್ವಲ್ಪ ತ್ರಾಸ ಕೊಟ್ಟೋದಕ್ಕೆ ಬಂದಿರಂದೆ. ಅವ್ರು ಏನ್ ಕೊಟ್ರು ಅಪ್ಲಿಕೇಶನ್ ಕೊಟ್ರು, ಯಾರಿಗ ಪೊಲೀಸ್ ಕೊಟ್ರು. ಇದನ್ನ ಸರಿಯಾಗಿ ಇನ್ಕ್ವೈರಿ ಮಾಡ್ರಿ ಅಂತ ಕೇಸಿ ಅಲ್ಲಿ ಕಳ್ಸಿಬಿಡ ನನ್ ಕೈ ಬಿಟ್ಟಿವ್ರು. CPR ಕೈ ನೀ ಬಾಳಪ್ಪ ಅಂತ ಕಳ್ರು ಹೋದ್ವಿ. ಹೇಳ್ತಾನೆ ಯಾಕೆ ಹೋಗಿದ್ದಪ್ಪ, ಗಾಡಿ ಬಂದ್ರೆ ಹೋಗಿದ್ವಿ ಅಂತ ನಾನು. ನೀವು ಕೇಸ್ ಮಾಡಿಲ್ಲ, ಏನ್ ನೋಡಿ ಕೇಸ್ ಮಾಡಿದ್ರಿ ನೀವು? ಕೇಸ್ ಮಾಡಿ ಹೋಗಿದ್ದೆ. ಅದೆಲ್ಲ ಬಿಡಪ್ಪ ನಾವು ಕೇಸ್ ಲೂಸ್ ಮಾಡ್ತೀವಿ ಏನ್ರಿ ಮಾಡ್ರಿ ಅಂತಂದ್ರೆ ನಾವ್ ಮಾಡಿದ್ವಿ, ಬಿಟ್ಟಿವಿ ನೋಡ್ರಿ. ಅದನ್ನ ಮಾಡ್ಕೊಂಡ್ ಬಂದ್ವಿ. ಚೆನ್ನಾಗಿ ಮಾತಾಡ್ತೀರಿ ಅಲ್ಲಿ ಹೋದಾಗ ಅವ್ರ ನಿಮ್ಗೆ ಮಾತಾಡ್ತಾರೆ. ಈಗ ಸಿದ್ದರಾಮಯ್ಯ ನಾವ್ ಹೋಗಿ ನೋಡ್ರಿ ಆ ಭೇಟಿ ಆಗಿ ನೋಡು, ಒಂದ್ ಸಾವಿರಾರು AC DC ಪೊಲೀಸರು ಸರ್ಕಲ್ ಸಾಹೇಬ್ರು ಎಲ್ಲ ಇದ್ರು. ಅವಸ್ ಮುಂದಾಗ ನಾನು ಹಂಗ ಸುರಿಬಿಟ್ಟೆ. ದಾರಿಲ್ಲ ಬಿಡಕ್ಕಿಲ್ಲ ಕಿಡಕ್ಕಿಲ್ಲ ಹಂಗ ಮಾಡ್ಕೊಂಡ್ ಹೋಗಿ. ಇನ್ನೊಬ್ಬ ಹುಡುಗ ಸಿಕ್ಕ ನಮ್ಮ ಈತ ಯಾವ್ದಪ್ಪ ಅಂದ್ರೆ ಮಸ್ಕತ್ತ ಆತ ಪೊಲೀಸರು ಒಬ್ರು, ನೋಡಪ್ಪ ಇಲ್ಲಿ ದಾರಿ ಸಿಗೋದಿಲ್ಲ, ನೀನ್ ಇಷ್ಟ ನೀ ಅಭಿಮಾನಿ ಐತಿ ಅಂದ್ಮೇಲೆ ಹಿಂದಾಸಿ ಹೋಗಿ ಹಿಂದ್ ಬಾಗ್ಲ ಬಾರ್ದು ಹಿಂದ್ ಬಂದಿವ್ರಿ. ಅಲ್ಲಿ ಮೇಡಮ್ ಸರ್ ಅವರು ಸಾಕೊಂಡಿದ್ರು ನಮ್ ಬಿಡಲ್ಲ ಅಂತಂದ್ರೆ, ನೋಡ್ರಿ ನಮ್ ಸಿದ್ದರಾಮಯ್ಯ ನಾವು ಭೇಟಿ ಆಗ್ಬೇಕು, ನಾವು ಸನ್ಮಾನ ಹಾಕೊಂತೀವಿ, ನಾವೇನ ಯಾವ್ದು ದೋಷ ಇಲ್ಲ ಅಂತಂದ್ರು. ಅವಾಗ ನಮ್ಮ ಚೆಕ್ ಮಾಡಿದ್ರು. ನಾವ್ ಹಾರ ಟೆಪ್ಗಿ ಎಲ್ಲ ಸಲ ಎಲ್ಲ ಓದಿದ್ವಿ. ಚೆಕ್ ಮಾಡಿ ನೋಡ್ರಿ ಬಿಟ್ರು ಬಂದಿದ್ರು. ಅಲ್ಲಿ ನೋಡ್ರಿ ದೊಡ್ಡ ಸಾಬ್ ನಿಂತಾರ ಅಂತ ಮೇಲೆ ಸ್ಟೇಜ್ ಮೇಲೆ ನಿಂತಂದ್ರು. ಅಲ್ಲಿ ತೋರಿಸಿ ನೇಮಕ ಪೊಲೀಸರು. ಅಲ್ಲಿ ಹೋದ ನಮಸ್ಕಾರ ನಾ ಮೇಲೆ ಬರ್ತೀನಂದೆ. ಯಜಮಾನ ಚೇರ್ ಕೊಡ್ರಪ್ಪ ಕುಂದ್ರಿ ಒಂದ್ ಸ್ವಲ್ಪ, ನಾ ಕೇಳ್ತೀನಿ ಕೂತ್ಕೊಂಡ ಕುಂದ್ಕುತ್ತೆ. ಕುಂತ ಆಮೇಲೆ ಸಿದ್ದರಾಮಯ್ಯ ಬಾಯಿ ಮುಗಿದ ಕೂಡಲೇ ಬಾ ಯಜಮಾನ ಅಂತಂದ ನಾವು ಹೋಗಿ. ನಾವ್ ಹೋಗೋದಕ್ಕ ನಮ್ ಇದು ಬಾಜು ನೆಂಪನಗೌಡ್ರು ಬಂದ್ಬಿಟ್ರಿ. ಅದ್ರ ನಿಮ್ಮನ್ನ ಕರೆದ್ರನ್ರಿ ನಮ್ಮ ಬಸ್ಸಿಗೌಡ್ರು ಇದ್ರು. ಬಸ್ಸಿಗೌಡ್ರು ಬಾಜು ನೆಂಪನಗೌಡ್ರು ಬಾರ ಬಂದ್ರು. ಸಿದ್ದರಾಮಯ್ಯ ಬಂದ, ನನ್ ಕೈ ಹಿಡ್ಕೊಂಡು ನಮಸ್ಕಾರ ಮಾಡಿದೆ. ಈ ಎಲ್ಲೆಸ್ ಬಂದಪ್ಪ ಅಂತ ಕೇಳಿದ. ಹಂಗ ಬಂದಿದ್ದೆ ಅಂತ ನಾನ್ ನಗಕತ್ತಿದ್ದ. ಸಿದ್ದರಾಮಯ್ಯ ಹೆಂಗ್ ಬಂದಪ್ಪ ನೀನಂದ. ನೋಡ್ರಿ ನಾ ಹಂಗ ಬಂದೀನಿ ಅಂತಂದೆ. ಮತ್ತೆ ಹೋದ್ರ ಅವ್ರು ನಿಮ್ಮನ್ನ ಗುರ್ತಿಡ್ತಾರ್ರಿ? ಬಿಡ್ತಾರೆ. ಇವತ್ತು ಈಗ ಹೋದ್ರ ಪರಿಚಯ ಇಡ್ತಾರೆ. ಈಗ ಅಷ್ಟೇ ಇಲ್ರಿ, ಮಸ್ಕಿಗೆ ಬಂದ್ರಿ ನೋಡಿ. ಫಸ್ಟಿಗೆ ಆರ್ಸ್ಕೊಂಡ್ ಬಂದಾಗ MLC ನಾಗ 2 ಸಲ ಅಲ್ಲೇ ನಾನು ಸನ್ಮಾನ ಮಾಡೀನಿ. ಮಸ್ಕಿಯಾಗ ಬಂದು 2ನೇ ಇದಾಗ ಎಲೆಕ್ಷನ್ದಾಗ ರಿಯಲೇಷನ್ದಾಗ ಅಲ್ಲಿ ಮೇಘನಾಗ ಸನ್ಮಾನ ಮಾಡೀನಿ. ವೇದಿಕೆ ಮೇಲೆ ಇದ್ದೀನಿ ನಾನು. ಅಲ್ಲಿ ಮಸ್ಕಿಯಾಗ ಮಾಡಿದೆ, ಅಲ್ಲಿ ಮಸ್ಕಿಯಾಗ ಸನ್ಮಾನ ಮಾಡೀನಿ. ಇವತ್ತು ಮೊನ್ನೆ ಚಿನ್ನದಾಗ ಸನ್ಮಾನ ಮಾಡೀನಿ. ಇವತ್ತು 10 ಸಲ ಆದ್ರಿ ನಾನು ಸನ್ಮಾನ ಮಾಡಾಕ. ಏನ್ರಿ DK ಶಿವಕುಮಾರ್ಗೆ ನಾವು ಕೆಲ್ಸಕ್ಕೆ ಹೋಗಿದ್ದೀವಿ. ನಾವು ಸಭಾಪತಿಗೆ ಭೇಟಿ ಆಗ್ಬೇಕಂತ ಹೊಂಟಿದೀವಿ. ಇವತ್ತು ಇಲ್ಲೇ ಬರ್ತಾರ ನಮ್ DK ಶಿವಕುಮಾರ್ ಅಂತಂದ್ರು. ಏನ್ರಿ ಅದು ಸನ್ಮಾನ ಮಾಡಿದ್ವಿ. ಕಾರ್ಯ ಕೂಡ ಸನ್ಮಾನ ಮಾಡಿದ್ವಿ. ವಿಧಾನಸಭಾದಾಗ ಹೋದ್ವಿ. ನಮ್ದು ಏನ್ ಪ್ರಶ್ನೆ ಇತ್ತು ನಾವು ಮಾತಾಡಿದ್ವಿ. ಒಂದೇನು ಸಹಿ ಹಾಕೋದಿತ್ತ ನಮ್ ಸಾಹೇಬ್ ಕೂಡ ಸಹಿ ಹಾಕ್ಬೇಕಂದಿ. ಸಹಿ ಹಾಕಕ್ ಕುಂತಾರ ನೋಡಿ. ಇಷ್ಟು ನೋಡ್ರಿ. ಅವ್ರನ್ನ ಮೀಟ್ ಆಗ್ಬೇಕಂದ್ರ ಅಷ್ಟ ಸುಲಭ ಇಲ್ರಿ. ಯಾಕಂದ್ರೆ ದೊಡ್ಡ ವ್ಯಕ್ತಿ ಸಣ್ಣ ಹೇಳ್ರಿ. ಮತ್ತೆ CM ರೀ ಅವ್ರ CM ರೀ. ಮತ್ತೆ ಅದು ಇದಾಗ ಚಿನ್ನದಾಗ ಹಿಂಗ ತಟ್ಟಿ ಕಟ್ಟಿದ್ರಿ ಮಂದಿ. 1 ಲಕ್ಷಾನುಗಟ್ಲೆ ಮಂದಿ, ಲಕ್ಷಾನುಗಟ್ಲೆ ಮಂದಿಯಾಗ ನಾನ್ ಹಂಗ ಹೋಗ್ಬಿಟ್ಟೆ. ಯಾಕೆ ಅಭಿಮಾನ ಇತ್ತಲ್ಲ, ಅಭಿಮಾನ್ಯ. ನಿಮ್ಮ ಅಭಿಮಾನ ದೊಡ್ಡದ್ರಿ. ನೀವು ಈಟಿರಾಗ್ಲಿಂದ ಕಾಂಗ್ರೆಸ್ ಅಂತಂದ್ರೆ ನೀವು ಕೋಟಿ ಕೊಟ್ರೆ ನಮಗ್ ಬೇಡ, ಇದ ಕಾಂಗ್ರೆಸ್ ನಾವ್ ರಿಯಾಕ್ಷನ್ ಎಲ್ಲಾರು ಕದ್ರ, ವಿರೋಧ ಪಕ್ಷದವ್ರು ಕದ್ರ, JDS ಕದ್ರ, DS ಕದ್ರ, ಎಲ್ಲಾರ BJP ಕದ್ರ. ಎಲ್ಲಿ ನಾವು ಹೋಗಿಲ್ಲ, ಬರೋದಿಲ್ಲ. ದಿವ್ಸ ಬಾಳ ಆಗ್ಯಾವ, ಸ್ವಲ್ಪ ಇದಾವ, ನಾವ್ ಬರೋದಿಲ್ಲ. ನಮ್ಮನ್ನ ಕೆಡ್ಸ್ಬೇಡ್ರಿ ಅಂತ. ಯಾಟ್ ಕೊಟ್ರಿ ನೀವ್ ಏಟ್ ಕೊಟ್ರು ನಾವ್ ಬರೋಲ್ಲ. ರೊಕ್ಕ ಬರ್ತಾವ. ನನ್ನ ಹೆಸರು ಕೈದೈತೆ ನಾನು ಹೋಗಿಲ್ಲ ನೋಡ್ರಿ. ಏನ್ರಿ ರಾಜರ ಇವಾಗ ಈ 61 ಮಂದಿ ಇದ ಮನೆಗೆ ಇರ್ತೀರೇನ್ರಿ? ಈಗ ನೋಡ್ರಿ 65 ಮಂದಿ ಅಂದ್ರ ನಾವ್ ಹೆಣ್ಮಕ್ಳು ಕೊಟ್ಬಿಟ್ಟಿವಲ್ರಿ. ಈ ಮಕ್ಕಳು ತಮ್ಮ ಮಾಡ್ತಾರ. ಈ ನಮ್ 4 ಮಂದಿ ಹೋದ್ರಿ. 4 ಮಂದಿ ತೀರ್ಕೊಂಡಾರ ಗಂಡ ಮಕ್ಕಳು. 8 ಮಂದಿ ಗಂಡ ಮಕ್ಕಳು, 10 ಮಂದಿ ಹೆಣ್ಮಕ್ಳು. 10 ಮಂದಿಯಾಗ 30 ತೀರ್ಕೊಂಡಾರ. ಗಂಡ ಮಕ್ಕಳಾಗ 4 ಮಂದಿ ತೀರ್ಕೊಂಡಾರ. ಈಗ 4 ಮಂದಿ ಹೋಗ್ಕೊಂಡಾರ. 4 ಮಂದಿ ಕಲ್ತದಾರ್ರಿ. ಅವ್ರನ್ನ ಕಲ್ತದಾರ. ಇರತ್ತಾಗ 2 ಹೆಣ್ಣು 2 ಗಂಡ ಅದಾವ. 12 3 ಹೆಣ್ಣು 2 ಗಂಡ ಅದಾವ. 15 ಸಣ್ಣತ್ತಿಗೆ 2 ಗಂಡ ಅದಾವ. 15 ಸಣ್ಣತ್ತಿಗೆ 1 ಹೆಣ್ಣು 1 ಗಂಡ ಐತಿ. ಎಲ್ಲರಿಗೂ ಮಕ್ಕಳಿಗೆ ಇಷ್ಟು ಜನ ಅದಾರಲ್ರಿ. ಇವಾಗ ಈ ಮನ್ಯಾಗ ಒಂದ ಮನ್ಯಾಗ ಅದ್ರನ್ರಿ ಮನಿ ನೋಡ್ರಿ.
ನಮ್ ಇರೋದು ಒಂದೇ ಮನಿ ಅಡಿಗೆ ಮನಿ ಬ್ಯಾರೆ ಅದ ಈ ನಾವ್ ಕುಂದ್ರಿಂದ ಮನಿ ಬ್ಯಾರೆ ನಾನ್ ಕಾಕಡಿ ಹಾಕದ್ ಬ್ಯಾರೆ ನಾನ್ ರೇಷ್ಮೆ ಕೊಡಾಕ ಬ್ಯಾರೆ ನಾವ್ ಕೋವಿಡ್ ಶೆಡ್ ಮಾಡಿದ್ವಿ ಬ್ಯಾರೆ ಎಲ್ಲ ಬ್ಯಾರೆ ಬ್ಯಾರೆ ಮಾಡ್ಕೊತಿದ್ವಿ ಒಂದ ಕೆಲಸ ಮಾಡ್ತಾರ ಊಟ ಮಾಡ್ತಾರ ಮನ್ಯಾಗ ಮಕ್ಕಳ್ತಾರ ಮತ್ತೆ ಮುಂಜಾನೆ ಎಲ್ಲರೂ ಕೂಡ ಮಾಡ್ತಾರ ಅಡಿಗೆ ಮಾಡಕ್ ಒಂದ್ ಮನಿ ಇರಾಕ್ ಒಂದ್ ಮನಿ ಇವಾಗ ಎತ್ತುಗಳಿಗೆ ಒಂದ್ ಮನಿ ಇವಾಗ ಮತ್ತೆ ಏನಾರ ನಿಮ್ ಬೆಳೆದಿರ ಮಾಲ್ ಎಲ್ಲ ಇಡಾಕ ಒಂದ್ ಮನಿ ಇಡಾಕ್ ಬಂದೇನ್ರಿ ಕೋಳಿ ಮನಿ ಮಾಡೀನ್ರಿ ಮತ್ತೆ ದೇವ್ರ ಗುಡಿ ಮಾಡೀನಿ ಎಲ್ಲ ಬರ ಹೋಗೋ ಮಂದಿ ಎಲ್ಲಿ ಕುಂದ್ಬೇಕು ದೊಡ್ಡವ್ರು ಬರ್ತಾರ ಅವ್ರಿಗೆ ಬೇಕಲ್ಲ ಅದ್ರ ಸ್ವಲ್ಪ ಹಂಗ ಮಾತಾಡ್ಕೊಂತ ಗುಡಿನ ಅದೆಲ್ಲ ನೋಡ್ಕೊಂಡ್ ಬರಮ್ರಿ ಅಂದ್ರ ತೋರಿಸ್ತಾರೆ ಸ್ವಲ್ಪ ಚೆನ್ನಾಗಿರ್ತಾರೆ ಹೋಗಂಬರ್ರಿ ಮಾತಾಡ್ಕೊಂತ ಹೋಗಂಬರ್ರಿ ಇವು ಮತ್ತಿಲ್ಲಿ ಯಾವ ಪಕ್ಕ ನಿಮ್ ಮನೆ ಯಾವ್ಯಾವ್ರಿ ಈ ಕಡೆ ಇದು ಅಂದ್ರಿ ಇದು ಒಂದು ಇಲ್ಲಿಂದ ಇಚ್ಛೆ ಈ ಮಂದಿಲಿಂದ ಇಚ್ಛೆ ರೀ ಅಜ್ಜರ ಇದು ಯಾರು ಕಾಣವಲ್ರಿ ಎಲ್ಲ ಬರ್ರಿ ಹಂಗ ಮುಂದಕೊಂಡ್ ಬರ್ರಿ ಎಲ್ಲ ಅಂದ್ರೆ ಈಗ ಕೆಲ್ಸಕ್ ಹೋಗಿರೇನ್ರಿ ಕೆಲ್ಸ ಹೋಗ್ಯಾರಿ ಈಗ ನೋಡ್ರಿ ಆ ಕಡೆ ಮೆಕ್ಕಿಜೋಳ ಹಾಕೋಯಾಕತ್ತಾರ ಒಂದಿಬ್ಬರು ಸ್ವಲ್ಪ ತೋರ್ಸ್ಕೊಂಡ್ ಹೋಗ್ಯಾರ ಏನ್ರಿ ಎಷ್ಟೈತ್ರಿ ನಿಮ್ದು 50 ಎಕರೆ ಐತ್ರಿ 50 ಎಕರೆ 50 ಎಕರೆ ಐತಿ ಅಜ್ಜರ ಇಲ್ಲಿ ಒಂದು ಈ ಬಾವಿ ಬಗ್ಗೆ ಸ್ವಲ್ಪ ಹೇಳ್ರಿ ಇದು ಒಂಥರ ವಿಶೇಷ ಐತಿ ಬಾವಿ ಇದು ಬಾವಿ ನೋಡ್ರಿ ನಾವ್ ಬರಗಾಲ ನಾವಿನ್ನ ಅಷ್ಟು ತಿಳ್ಗಿದ್ದಿಲ್ಲ ಅವಾಗ ನಾವ್ 9 ಮಂದಿ ನಮ್ಮನ್ನ ಬೇರೆ ಮಾಡಿ ಕೊಟ್ಬಿಟ್ರು ಬೇರೆ ಮಾಡಿ ಕೂಡ ನಾವ್ ಇಬ್ಬರು ಅಣ್ಣದ ಮೇಲೆ ಕಲ್ತಿದ್ವಿ ಇದನ್ನಪ್ಪ ಅಂದ್ರೆ ಒಂದ್ ಬಾಯಿ ಮಾಡಮ್ಮಂತ ಕೇಸಿ ನನ್ ಸೇಡಿದಾರ ಒಂದ್ ಸ್ವಲ್ಪ ಬಾಯಿದ್ ಬಂದೈತಪ್ಪ 4,000 ರೂಪಾಯಿ ಬಂದಾವ ಏನ್ರಿ ಬಾಯಿ ತಗೊಂಬರ್ರಿ ಇದು ಅಡಿ ಎಷ್ಟೈತ್ರಿ ಅಜ್ಜರ್ ಒಳಗ 40 ಮೊಳ ಐತ್ರಿ 40 ಮೊಳ ಮಳದ ಲೆಕ್ಕ 40 ಮೊಳ ನಮ್ ಕೈ ಮೊಳದಿಂದ ಐತ್ರಿ ಎಷ್ಟ್ ಬಿಟ್ಟ ಗೊತ್ತಿಲ್ಲ 40 ಮೊಳ ತೋಡ್ರಿ ನೋಡ್ರಿ ಈ ಬಾವಿ ನೋಡ್ರಿ ರಾತ್ರಿ ಇಬ್ಬರು ಅಣ್ಣ ಕಡ್ದೀವ್ರಿ ನೀವ್ರಿ ನೀವು 3 ವರ್ಷ ಒಳ ಬಾಯಿ ಕಡ್ದೀವಿ 3 ವರ್ಷ ಆದ್ಮೇಲೆ ಹಂಗ ಅವಾಗೆಲ್ಲಿ ₹1 ಗಂಡಾಳಿಗೆ 3 ಪಾವ್ ಜೋಳ ಹೆಣ್ಣಾಳಿಗೆ 4 ಮಂದಿ ಬಂದ್ರೆ 10 ಮಂದಿ ಬರ್ತಿದ್ರು ಕೆಲ್ಸಕ್ಕ ಯಾಕಂದ್ರ ಅಷ್ಟ ಬರ್ತಾರೈತ್ರಿ ಹೌದೌದೌದು ಅನ್ನೋದು ಬೆಲ್ಲ ಆಗಿತ್ತು ಕಾಳ ಬರ್ತಾವಂತ ಏನ್ರಿ 2 ಗುಂಡಿ ಕೆಬ್ಬ ಮಡಿಕೆ ಮೊದ್ಲು ಸಾಮಾನು ನಾನು ಇಂಥವೆಲ್ಲ ಕಮ್ಮಿ ಆಗ್ಬಿಟ್ಟಾರಿ ಇವಾಗ ಈಗ ಯಾರು ಮಾಡ್ತಾರೆ ಈಗ 10 ಮಡಿಕೀವಿ 2 ಗುಂಡು ಒಂದ್ ಚಕ್ಡಿ ಬಂಡಿ ಐತಿ ಕಣ್ಣಿಂದ ಮೆತ್ತಗೆ ಐತಿ ಇದೆಲ್ಲ ಕಾರಣದೆಲ್ಲ ನಿಮ್ಮ ನಂದ ಪ್ಯಾನ್ ನೋಡ್ರಿ ನಂದ ಮನಿ ಎಲ್ಲ ಪ್ಯಾನ್ ನಂದು ಎತ್ತಿನ ಎತ್ತಿಗೆ ಒಂದ್ ಸೆಟ್ ಮಾಡ್ರಿ ಸೆಟ್ ಇದು ರೇಷ್ಮೆ ಇದು ರೇಷ್ಮೆ ಎಷ್ಟು 30 ವರ್ಷದಿಂದ ರೇಷ್ಮೆ ಮಾಡ್ಕೊಂತ ಬಂದಿರಿ ಹೌದಲ್ರಿ ಹ್ಞೂ 30 ವರ್ಷ ನಿಮ್ ಫ್ಯಾಮಿಲಿ ಅಂತ ಒಂದ್ ನಳ ಹಾಕೇಂದ್ರಿ ಇಲ್ಲಿ ಹ್ಞೂ ಏನೋ ಮಾಡ್ಕೊಂಡಿವಿ ನಾನು ದೊಡ್ಡ ಸಾವುಕಾರಲ್ಲ ನಾವು ಒಕ್ಕಲಿಗೆ ಅದ ಮರಿ ಮೇಯಕ್ ಹೋಗ್ಯಾವ್ರಿ ಇದೊಂದ್ ಕಟ್ಟಿ ಕಟ್ಕೊಂಡ್ರಿ 5 ಕಟ್ಟಿಂದ ಮಾಡೇನ್ರಿ ಅಣ್ಣ ತಮ್ಮ ಹಂಚ್ಕೊಂಡ್ ಸಿಕ್ಕೈತ್ರಿ ನಮ್ಗ ಸ್ವಂತ ಅಣ್ಣಂದ್ ಬ್ಯಾರೆ ಅಣ್ಣ 50 ಮನೆ ಐತ್ರಿ ಅದೊಂದು ಸ್ವಲ್ಪ ಕಡಿಮೆ ಆಯ್ತು ಇಬ್ಬರು ಆದ್ಮೇಲೆ ನಾವು ಸೊಪ್ಪು ತಗೊಂಡ್ವಿ ನಮ್ಮ ಸೊಪ್ಪು ಕಮ್ಮಿ ತಗೊಂಡ್ರೆ ನಾವು ಸೊಪ್ಪು ಹೆಚ್ಚು ತಗೊಂಡ್ವಿ ನಾ 50 ಜಮಾ ಮಾಡಿ ಅದೊಂದು 30 ಜಮಾ ಆಯ್ತು ಇದು ಎತ್ತಿಗೆ ಶೆಡ್ ಮಾಡ್ರಿ ಒಂದ್ ಎತ್ತಿಗ್ರಿ ಎತ್ತಿ ಎಸ್ ಕಟ್ರಿ ಯಜಮಾನ್ರಿ 4 ರೀ 4 ಹುಲ್ಲಿಂದ ಹೋಗುವರ್ಗ ಎತ್ತಿ ಫೋಟೋ ಅದ್ ಮೇಯ್ತು ಹೋದೆ ಎತ್ತಿ ತರ್ಸಿನಿ ಎತ್ತಿ ಕರ್ಸಿ ಇದು ನಮ್ದು ಸುಂಕ್ಲಮಾರಿ ಇದು ಸುಂಕ್ಲಮ ದೇವ್ರ ಅಂತ ಕೇಸಿ ಇದಕ್ಕೆ ನಮ್ಗೆ ಸುಂಕ್ಲಮನ್ ಮಾಡ್ಕೊಂತೀವ್ರಿ ಅಲ್ಲಿ ನಮ್ಮ ಅಂದ್ರೆ ಯಜಮಾನ್ರಿ ದೇವ್ರು ಬಾಳ ನೆಡ್ಸ್ತೀರಿ ಅಲ್ರಿ ನೀವು ಸುಂಕ್ಲಮ್ಮ ಅಂತ ಏನ್ರಿ ಇದು ಚೆನ್ನಾಗಿ ನೆಡ್ಸ್ತೀರಿ ಇವು 7 ಮಕ್ಳು ಇರ್ತಾರಿ ಒಬ್ಬಕ್ಕೆ ಅಲ್ಲ ಈ ಸುಂಕ್ಲಮಾರಿ ಮೈಲಿಗೆ ತಟ್ಟಿಗೆ ಮಕ್ಕಳಿಗೆ ಯಾವತ್ತಾಗ್ಲಿ ಮಕ್ಕಳಿಗೆ ಬೇಡ್ಕೊಂಡ್ ಇಷ್ಟ ಸುತ್ತಾರ ಇದಕ್ಕೆ ಪ್ರದಕ್ಷಿಣೆ ಮಾಡ್ಕೊಂಡು ಅದು ದಂಡ್ ನಡ್ಕೊಂಡ್ಬಿಟ್ರ ಎಲ್ಲಾ ಮಕ್ಕಳು ಆರಾಮ ಆಗ್ತಾವ ಎಲ್ಲ ಅವ್ರು ಆರಾಮ ಇರ್ತಾರ ಶುಕ್ರವಾರ ದೊಡ್ಡ ಗಿರಿಕಿ ಮನೆ ಕಾಟ್ಗಳಿವು ಅಂದ್ರ ಈ ಜಾತ್ರೆ ಚೆನ್ನಾಗಿ ಮಾಡ್ತಾರೆ ಬಂದೈತ್ರಿ ಯಾವಾಗ ಅಂತಂದ್ರ ಮನೆ ಮ್ಯಾಗ ಮಾಡ್ತೀರಿ ಮನೆ ಮ್ಯಾಚ್ ಬರ್ತಾವ್ರಿ ಅವಾಗ ಮಾಡ್ತೀವಿ ಮನೆ ಮ್ಯಾಕೆ ಬರ್ತಾವಲ್ರಿ ಅವಾಗ ಮಾಡ್ಕೊಂತೀವ್ರಿ ಈಗ ಮಾಡ್ಕೊಂತ ಬಂದಿವಿ ನೋಡಿ ಇಷ್ಟು ಮಾಡ್ಕೊಂಡಿವಿ ಅಲ್ಲಿಂದ ಇದು ಗುಡಿ ಮಾಡಿ ಬರ್ರಿ ನಾ ತೋರಿಸ್ತೀನಿ ಬರ್ರಿ ಬರ್ರಿ ಈ ಒಕ್ಕಲ್ತನ ಮಾಡ್ರಿ ಎಷ್ಟ್ ಮಂದಿ ಮಕ್ಳ 4 ಮಂದಿ ರೀ 4 ಮಂದಿ ಒಕ್ಕಲ್ತನ ಮಾಡ್ತಾರ 4 ಮಂದಿ ಒಕ್ಕಲ್ತನ ಮಕ್ಕಳ ಮಾಡ್ತಾನೆ ಮತ್ತೆ ಬೇಕ್ರಿ ಭೂಮಿ ಮಾಡ್ಕೊಂತ ಹೋಗ್ಬೇಕಲ್ಲ ಪುಣ್ಯ ಬದ್ರ ಕಾಡೋರ ಇವು ಯಾವ್ದ್ರಿ ದೇವ್ರು
ಇದು ಸತ್ಯ ಸೇವಾಲಾಲ್ ದುರ್ಗಾದೇವಿ. ಸತ್ಯ ಸೇವಾಲಾಲ್ ದುರ್ಗಾದೇವಿ. ದುರ್ಗಾದೇವಿ ಸತ್ಯ ಸೇವಾಲಾಲ್ ಕೂಡ ಅದಲ್ರಿ. ಸರ್ ರಾತ್ರಿ ಇಲ್ಲೇ ನೀವು ಮಕ್ಕಂತೀರೇನ್ರಿ? ನಾವು ನೋಡ್ರೆ ವಿಶ್ರಾಂತಿಗೆ ಇಲ್ಲೇ ಮಕ್ಕೊಂತೀನಿ. ಮತ್ತೆ ಅದು ಕಾಳು ಕಡಿತ ತೊಂಬಿದ ಮೇಲೆ ಅಲ್ಲೇ ಮಕ್ಕೊಂತಿರ್ತೀನಿ. ವಿಶ್ರಾಂತಿಗೆ ಕಡೆ ಬಂದು ಇಲ್ಲೇ ಮಕ್ಕೊಂತಿರ್ತೀನಿ. ಇಲ್ರಿ ಈ ಪ್ರದೇಶ ಬಾಳ ತಣ್ಣಗೈತ್ರಿ. ಈ ಪ್ರದೇಶ ಬಾಳ ತಣ್ಣಗೈತ್ರಿ. ಸಣ್ಣಗೈತಿ ಅಂದ್ರ ಪ್ರಶಾಂತವಾಗಿ ಯಾವ್ದೇ ಕಿರಿಕಿರಿ ಇಲ್ಲ. ಯಾವ ಕಿರಿಕಿರಿ ಇಲ್ಲ. ಬಂದು ಆಗ್ಬಿಡ್ತೀನಿ. ಏನ್ರಿ ನಮ್ ದುರ್ಗಾದೇವಿ ಲೈಟ್ ಕರೆಂಟ್ ಹೋಗಿಬಿಟ್ಟೈತಿ. ಯಾಕೆ ಕರೆಂಟ್ನಾಗ ಭಾಳ ಕರೆಂಟ್ ಭಕ್ತಂತೈತಿ. ಇದು ಸ್ವಲ್ಪ ಲೈಟ್ ಇಲ್ದಾಗ ಆಯ್ತು ನೋಡ್ರಿ. ನೋಡಿ ಇದು ದುರ್ಗಾದೇವಿ ಅಂತಂದ್ರ ಮ್ಯಾಕ್ ಹಾಕ್ತೀವಿ. ಇವು ಮ್ಯಾಕ್ ಹಾಕ್ತೀವಿ. ದೇವ್ರ ಅಂದ್ರೆ ದೇವ್ರು ಏನ್ರಿ ಬಹಳ ನಡಿತೀವಿ ಇದಕ್ಕ. ನಮ್ ಜನ ಎಲ್ಲಿ ತನ ಐತ ಈ ದೇವ್ರದ್ದು ನಾವು ಇದು ದಿವಸ ನೋಡ್ರಿ ವರ್ಷಕ್ಕೊಮ್ಮೆ ಎಲ್ಲಾ ಮಾಡಿ ಅಂತ ಬರುವ ಇದ್ರು ಕೂಡ ಮಾಡ್ಬೇಕು. ಸೌಕರ್ಯ ಕೂಡ ಮಾಡ್ಬೇಕು. ಈ ಮೂರ್ತಿ ಎಲ್ಲಿಂದ ತಂದ್ರಿ ಯಜಮಾನ್ರ? ಮೂರ್ತಿ ನೋಡ್ರಿ ಇದಕ್ಕ ರಾಜಸ್ಥಾನ ತಂದಿರಿ. ರಾಜಸ್ಥಾನದಿಂದ ಈ ದೇವಿ ಮೂರ್ತಿ ತಂದಿನ್ರಿ. ಸತ್ಯ ಸಾವಿರ ಅಲ್ಲದೆ ಕೊಂಡ್ರಾಪುರ ತಂದಿನಿ. ಇದು ನೋಡ್ರಿ 70,000 ರೂಪಾಯಿ ಲಕ್ಷ ಮುಟ್ಟಿದ್ರಿ ಮೂರ್ತಿಗೆ. ಎಷ್ಟ್ರಿ? 1 ಲಕ್ಷ. 1 ಲಕ್ಷ ಅಲ್ಲಿಂದ ತರ್ಸಾಕ 80,000 ರೂಪಾಯಿ ಮೂರ್ತಿ ಬಿದ್ದೈತಿ. 20,000 ರೂಪಾಯಿ ತರಕ್ ಆಗಿದ್ರಿ. ಅದ್ರ ಬಹಳ ಕುಂತ್ ಮಾಡ್ಸಿದ್ರಿ. ನಾ ಚಲೋ ಕಲ್ಲ ಮಾರ್ಗಲ್ ನೋಡಿ ಮಾರ್ಗನಾಗ ಏ ಕಲ್ಲ ಆಗ್ಬೇಕಂತ ಅಲ್ಲಿ ಕುಂತ್ ಮಾಡ್ಸಿದ್ರಿ. ಇಲ್ಲಿ ಸ್ವಲ್ಪ ಈ ಮೂರ್ತಿ ಒಂದು ತೋರಿಸ್ಬೇಡ್ರಿ ಯಜಮಾನ್ರ. ಇಲ್ಲಿ ಈ ಸೇವಲಾಲ್ ಮೂರ್ತಿ ಸ್ವಲ್ಪ ತೋರಿಸ್ಬೇಡ್ರಿ. ಸೇವೆ ಮಾಡ್ತೀನಿ. ಈಗ ನಮ್ಮ ಮಂದಿ ಈಗ ಎಲ್ಲಿದ್ರು ಕೂಡ ಜೊತೆಗೆ ಅದಾರಿ. ಇದು ಸತ್ಯ ಸೇವಾಲಾಲ್. ಇದು ಸತ್ಯ ಸೇವಾಲಾಲ್ ಕೇಸಿ ಬಾಲಬ್ರಹ್ಮಚಾರಿ ಅವರು. ಬಾಲಬ್ರಹ್ಮಚಾರಿ ಏನ್ರಿ? ಬಾಲಬ್ರಹ್ಮಚಾರಿ ಏನ್ ನಿಶಂಕ ಅಂದ್ರೆ ಇವ್ರು ಮದುವೆಗಿರಿ ಇಲ್ಲ ಹಂಗ ಐಕಾಗ್ಯಾರ ಅವ್ರು. ನಮ್ ಕಂಡ ಎಲ್ಲ ನಮ್ಮ ಜನಕ್ಕ ನಮ್ ಪರಮಾನಂದ ಇದ್ನರಿ. ದುರ್ಗಾದೇವಿ ಇದ್ಲು ಮೊದ್ಲ. ದುರ್ಗಾದೇವಿ ಜೊತೆಗ ನಮ್ ಹಿಡ್ಲಕ್ಕ ಇವ್ ಭೀಮಾನ ಆಗತ್ತೆ. ಇವ್ರು ತಂದಿ ಮಕ್ಕಳು ಇದ್ದಾನಂತ್ರಿ. ತಪಸ್ಸು ಕುಂತಾನ. 12 ವರ್ಷ ತಪಸ್ಸು ಕುಂತಾನ. ಅವಾಗ ದುರ್ಗಾದೇವಿ ಆಶೀರ್ವಾದ ಕೊಟ್ಟಾಳ. ನಿನ್ ಮಗ ಹುಟ್ಟಿದ್ ನಾನು ಕೊಡ್ಬೇಕಂತ ಕೇಸಿ. ನಿನ್ ಮಗ ಹುಟ್ಟಿದ್ ನಾನು ಕೊಡ್ಬೇಕಾದ್ರೆ ಒಬ್ಬಂದಿದ್ದ. ಅವಾಗ ಚೂಡೆ ಮಗ ಹುಟ್ಟಿದ ದುರ್ಗಾದೇವಿ ಸೇವೆ ಇಟ್ಬೇಕು. ಅಂದ್ರೆ ಅದ್ರ ಸಂಬಂಧ ಈ ಇಬ್ರನ್ನ ಜೋಡಿ ಹೊರಕ್ ಬರ್ರಿ. ಕತ್ಲೈತಲ್ಲ ನಾವ್ ಪೂಜೆ ಹೆಂಗ್ ಮಾಡ್ತೀವಿ ಅದಂಗ ಆತ ಆ ದೇವಿಗೆ ಶ್ರವಣ ಮಾಡ್ಕೊಂಡ್ ಬಂದ್ ಮನುಷ್ಯ. ವೀರಪ್ಪ ನಾಯಕ್ ಇವ್ರಿ ಇಡೀತಾರೆ ಅಣ್ಣ. ಅದು ನಮ್ದು. ಇವ್ರ ನಿಮ್ಮ ಅಣ್ಣರಿ ಇವ್ರ. ನೋಡ್ರಿ ಇದು ಅಲಹಾಬಾದ್ ಹೋಗಿದ್ವಿ. ಇಂದಿರಾ ಗಾಂಧಿ ತಾರ್ ಮನೆ, ನೆಹರು ಗಾಂಧಿ ಮನೆ ಬಂದಿದ್ವಿ. ಇಂದಿರಾ ಗಾಂಧಿ ಉತ್ತರ ಕಾಶಿ. ಇದು ಕಾಶಿ. ಉತ್ತರ ಕಾಶಿಯಾಗ ಈಗ ನೋಡಿ ಕಾಶಿನಾಥ್ ಏನ್ರಿ ಇವೆಲ್ಲ ಫೋಟೋ ಈತ ನೋಡಿ ಈತ ಬಾಲಬ್ರಹ್ಮಚಾರಿ. ಅದನ್ನ ಕೈಯಾಗ ಬಿಟ್ಟಿದ. ಯಾಕ ಸತ್ಯ ಸರೋದ್ರ ಅವ್ರ ಕೈ ಬಿಟ್ಟಿದ. ಇವತ್ತು ಬಾಲಬ್ರಹ್ಮಚಾರಿ ಇತ್ತು. 2 ವರ್ಷ ಆಯ್ತು. ಅಂದ್ರೆ ನಿಮ್ ಸಂಸ್ಥೆನ ನೀವು ಚೆನ್ನಾಗಿ ನಡ್ಸ್ಕೊಂಡ್ ಹೊಂಟೇರಿ. ನಮ್ಗ ನಮ್ ದೇವ್ರಿಗೆ ನಾವ್ ಎಷ್ಟು ನಡ್ಕೋತೀವಿ ಅಷ್ಟು ನಮಗ್ ದೇವ್ರು ನಡೆಸ್ತಾನ್ರಿ. ಯಾವತ್ತೇ ಆಗಲಿ ದೇವ್ರಿಗೆ ಇಷ್ಟ ಮಾಡಬಾರ್ದು. ದೇವ್ರಿಗೆ ಶಾಂತಿ ಸಮಾಧಾನ ಕೊಡ್ಬೇಕು. ಅಂದ್ರೆ ಮಾತ್ರ ಮಂತ್ರ ಶಾಂತಿ ಇರ್ತೈತಿ. ದೇವ್ರಿಗೆ ನೀಡ್ಕೊಂಡು ಮಾಡಿ ನಮ್ಗೆ ಆರ್ಕೋಟ್ ಆಗ್ತೈತಿ. ಯಾವತ್ತಿಗಾಗಲಿ ಏನು ಬೇಡ. ಒಂದ್ ಚೇಗಿ ನೀರ್ ಹಾಕಿ 2 ಉಂಜ್ ಗಿಡ್ಡೆ ಹಾಕ್ತೇವೆ. ಒಳ್ಳೇದ್ ಬೇಕಂದ್ರೆ ಒಳ್ಳೇದಾಗ್ತೈತಿ. ನೋಡ್ರಿ ಆ ದೇವರ ಹೆಸರು ಮೇಲೆ ಆ ದೇವಿ ಹೆಸರು ಮೇಲೆ ನಾನು ಯಾವ್ದು ಮಾಡ್ಲಿ ಅವೆಲ್ಲ ಮನೆ ಆಯ್ತು. ನೋಡ್ರಿ ಇವತ್ತು ಪೀಡ್ಸ ಆಗ್ಲಿ, ಇವತ್ತ ಏನ್ರಿ ಇವತ್ತು ಮುಳುಗಾಡಿ ಆಗ್ಲಿ, ಇವತ್ತು ಏನಪ್ಪ ಅಂದ್ರೆ ಇಸ್ವೆ ಆಗ್ಲಿ, ಇವತ್ತು ಹೊಟ್ಟಿ ಸುಳಿ ಆಗ್ಲಿ, ಇವತ್ತು ಮಕ್ಕಳಿಗೆ ಹಾಲಾಗ್ಲಿ ಅದಕ್ಕೆ ತಪ್ಪಲ ಕೊಡ್ತೀನಿ. ತಪ್ಪಲ ಕೊಡ್ತೀನಿ ಅಂದ್ರ ನಾಟಿ ಅವಾಗ ಮಕ್ಕಳು ಮನೆ ಹಾಲಾಗ್ಲಿಕ್ಕೆ ತಪ್ಪಲ ಕೊಡ್ತೀನಿ. ಚಲೋ ಆಕೈತ. ದನಗಳಿಗೆ ನೋಡ್ತೀನಿ ರೀ. ದನಗಳಿಗೆ ಮತ್ತೆ ಏನೋ ಹಾಲಾದ್ರೆ ಕುಡಿಸ್ತೀನಿ ಮಾಡ್ತೀನಿ. ದನಗಳಿಗೆ ನೋಡ್ತೀನಿ, ಹೆಣ್ಮಕ್ಳಿಗೆ ನೋಡ್ತೀನಿ, ಕೂಸುಗಳಿಗೆ ನೋಡ್ತೀನಿ ರೀ, ಪಿಡಿಸಿಗೆ ನೋಡ್ತೀನಿ, ಮುಲಾದಿಗೆ ನೋಡ್ತೀನಿ. ಈಗ ಮಾಡಿ ಎಲ್ಲರೂ ಅಂದ್ರೆ ಚಲೋ ಆಗ್ತದೆ. ದೇವ್ರ ಹೆಸರು ಪ್ರತಿಯೊಂದು ಅಂದ್ರೆ ಅದು ಎಲ್ಲ ಕೆಲಸ ಮಾಡ್ತೀರಿ. ಕೆಲಸ ಮಾಡ್ತೀವಿ, ಅದನ್ನ ಮಾಡ್ತೀವಿ ಹಂಗ ಹೊಂಟಿವಿ. ದೇವ್ರ ನಡೆಸ್ಯಾರ ಮುಂದೆ ಎಲ್ಲಿ ಇರ್ತಾರೆ ಗೊತ್ತಿಲ್ಲ.
ಈಗ ನೋಡ್ರಿ ನನಗೆ 88 ವರ್ಷ ವಯಸ್ಸು. ನಿಮಗ್ರಿ 88 ವರ್ಷ ವಯಸ್ಸು. ಇನ್ನ ನೋಡ್ರಿ ಹುಡುಗಿದ್ದಂಗದ್ರಿ 88 ಅಂದ್ರೆ. 88 ವರ್ಷ ವಯಸ್ಸು ನನಗೀಗ. ಈಗ ಮತ್ತೆ ಈಗ ಹಂಗಾಡ್ತೀನಿ ಹಂಗ ಬೈತೀನಿ. ಯಾರು ನೋಡಿದ್ರೆ ದೊಡ್ಡವರು ಸಹ ಏನಪ್ಪಾ ನೀನು ನಾವು ಈಗಿದ್ದಾಗ ಅಷ್ಟೇ ದಿನ ಏನ್ ಊಟ ಮಾಡ್ತಿದ್ದ, ನಾನು ಏನ್ ಊಟ ಮಾಡಿದ್ರಿ ಜೋಳದ ಸಂಗಟಿ ಮಜ್ಜಿಗೆ ಅದು ಬೇಕು ಅಂತ ಕೊಡ್ತೇನೆ. ನಿಮ್ ಊಟದ ಪದ್ಧತಿ ಎಲ್ಲ ಹೆಂಗ್ರಿ? ಊಟದ ಪದ್ಧತಿ ನೋಡ್ರಿ ನನಗ ಅದು ಇದು ಚಟ ಇಲ್ಲ ಏನ್ರಿ. ನನಗ್ ಬೇಕು ಐನ ತೆಗ್ದಾಗ ನಾ ಕೆಮ್ಮಿ ಇಟ್ಟಿರ್ತೀನಿ, ಒಂದ್ಕೊಂಡ್ ಕಟ್ತೀನಿ, ನನಗೆ ಅದು ಬೇಕು. ಐನಕ್ಕಂತಾನೆ ನಾ ಕೆಮ್ಮಿ ಐನ ಸಲುವಾಗಿ ಏನ್ರಿ. ನಾನು ಅಂತಾನೆ ಹಿರಿಯರ ಅದಪ್ಪ ನಾವು ಈಟಿದ್ದಾಗ ಅಷ್ಟಿದ್ದೀವಿ ಅಷ್ಟಾಗಿಲ್ಲಪ್ಪ, ನೀನ್ ಏನ್ ಮಾಡ್ತೀವಿ ಊಟ ಹೊರ್ತದ ನಾನು ಏನ್ ಊಟ ಹೇಳ್ರಿ ಮಜ್ಜಿಗೆ ಜೋಳ ಸಂಗಟಿ ಅದು ಮೇನ್. ಅಕ್ಕಿಯನ್ನ ಹಬ್ಬವನಿ ಏನ್ರಿ. ಈಗಾದ್ರೆ ಈಗ ಇದಾದ್ರಿ ಅಕ್ಕಿಯನ್ನ ಉಣಲ್ ಈಗಾದ್ರೆ ಉಣ್ತೀನಿ ಹಬ್ಬವನಿ ಎಲ್ಲಾರು ದೇವ್ರಿಗೆ ಹೋದ ನಿನ್ ಮನೆಗೆ ಹೋದೆ. ಮತ್ತೆ ಇಟ್ಟು ಊಟ ಮಾಡ್ಬೇಕಲ್ಲ ಒಳ್ಳೆ ತಿನ್ನಾಗ ಬರೋದು. ಏನ್ ಇಟ್ರು ಉಣ್ಬೇಕು ಅಂತ ಯಾರೇ ಕರ್ಲಿ ಒಂದ್ ತುತ್ತು ಊಟ ಮಾಡ್ಬೇಕಾದ್ರು. ನಾವ್ ಮಾಡಿದ್ರೆ ಅದು ಒಂದು ತಪ್ಪಾಗ್ತದೆ. ಅವ್ರಿಗೆ ಮರ್ಯಾದೆ ಕೊಟ್ಟಂಗ ಅವ್ರಿಗೆ ಮರ್ಯಾದೆ ಕೊಡಂಗ ಆಗಿಲ್ಲ. ಅವ್ರ ಮನೆ ಊಟದ ಮೇಲೆ ನೀರು ಕುಡಿದ್ರು ಕೂಡ ಅವ್ರಿಗೆ ಮರ್ಯಾದೆ ಕೊಟ್ಟಂಗ ಆಗುತ್ತೆ. ಅದು ಸೇಮ್. ನಾವ್ ಹೆಂಗ್ ನೋಡ್ಕೊಂತೀವಿ ಹಂಗ. ಒಬ್ಬೊಬ್ರ ಇಲ್ಲಿ ಉಣ್ತಾರ ಹೊರ ಹೋಗಿ ಮರದ್ ಕೊಡ್ತಾರ. ಒಂದು ಜನ ಹೇಳ್ತಾರೆ ಇಲ್ಲಿ ಯಾರೇ ಬರ್ಲಿ, ಯಾರ ಪರ್ಸವಾಗಿ ಬರ್ಲಿ, ಯಾರೇ ಬರ್ಲಿ ಇಲ್ಲಿ ದಾಸೋಹ ಇಲ್ಲಿ ಉಪವಾಸ ಮನೆಗಾದ್ ಎಲ್ಲ 50 ಮಂದಿ ಬರ್ಲಿ ನುಚ್ಚು ಮಜ್ಜಿಗೆ ಇದ್ದಿದ್ ಮಾಡಿ ಹಾಕ್ತಿವಿ. ಅಂದ್ರೆ ಉಪವಾಸ ಯಾರಿಗೆ ಮನ್ಸಿಲ್ಲ. ಈ ಜಗ ಮೇಲೆ ಬಂದಾಗ ನಮ್ಮ ಅವನದಂಗ ಬಂದಾರ, ನಮ್ಮ ತಾರ ನಮ್ಮ ಅಪ್ಪನ ಅಷ್ಟೇ ಬಂದಾರ. ಅವ್ರಕ್ಕಿಂತ ಅವಾಗನ ಬಗಳ ಇತ್ತು. ನಮ್ಗೆ ದೇವ್ರ ಬಾಣ ಕೊಟ್ಟಾನ, ಯಾರು ಬಂದ್ರು ಊಟ. ಅದು ಒಂದ್ರಿ ಏನ್ ಸರ್, ಅದು ಒಂದು. ನಾವ್ ಮಾಡಿದ್ರಿಗೆ ನಾವ್ ಮಾಡಿ ನಮ್ ಪೂರ್ತಿ ಮಾಡಿರ್ತಾರ. 20 ಮಂದಿ ಅಡಿಗೆ ಮಾಡಿರ್ತಾರ, ಅದು 10 ಮಂದಿ ಬಂದ್ರೆ ಅದೇ ಉಂಡು ಹೋಗೋದು. ಅದು ಒಂದೇ ನಮ್ ಪ್ರಮಾಣ. ಹೌದೌದ್ರಿ. ಈಗ ಇವಾಗ ಇನ್ನೊಬ್ರು ಹೊಟ್ಟೆ ತುಂಬಸಕಿನ ದೊಡ್ಡ ಧರ್ಮ ಯಾವ್ದಿಲ್ಲ. ನಮ್ದು ಎಷ್ಟು ಮಾಡ್ತಾರೆ ಅಷ್ಟು ಮಾಡಿದ್ರೆ 10 ಮಂದಿ ಪರ್ಸ ಬಂದ್ರು ಅದೇ ಊಟ ಮಾಡಿ ಹೋಗ್ತಾರೆ. ಅದೇ ಒಬ್ಬರು ಬರದಾಗ ಊಟ ಮಾಡಿಸ್ತೀನಿ. ಯಾರೇ ಬರೀ ಊಟ ಮಾಡ್ರಿ. ಊಟ ಹಾಕ್ಸ ಪುಣ್ಯ ಅಂತ ಯಾವ್ದು ಬೇರೆ ಊಟ ಬಿಟ್ಟಿಂದ ಏನೈತಿ? ಹೌದು ಮೇನ್ ಅದ ರೀ. ಮೇನ್ ಅದ ಮೊದ್ಲು ಇಟೋ ಬಾ ಪೇಟೋ ಬಾ. ಈಗಾದ್ರೆ ನಾನು ಬಂದ ತಕ್ಷಣ ನೀವು ಮೊದ್ಲು ಊಟ ಮಾಡಿದಿಲ್ಲಪ್ಪ ಅಂತ ಕೇಳಿದ್ರಿ. ಅದು ಒಳ್ಳೆ ಗುಣ ರೀ. ಹೌದೌದ್ರಿ. ನಾ ಸ್ಟಾರ್ಟಿಂಗ್ ಬಂದ ತಕ್ಷಣ ನಮ್ದು ಅದೇ ಪದ್ಧತಿ. ನೀವು ಊಟ ಮಾಡಿ ಇಲ್ಲಪ್ಪ ಊಟ ಮಾಡು ಮಾಡ್ಬಿಂದ ಮಾತಾಡ ಚಹಾ ಕುಡಿ ಇಲ್ಲಪ್ಪ ನೀರು ಕುಡಿ. ಇಷ್ಟ ನಮ್ಮ ಪದ್ಧತಿ ಐತಿ. ಒಳ್ಳೆ ಪದ್ಧತಿ. ನೀವು ಬಂದ್ ಕೂಡ ಏನಂದ್ರೆ ನೀವು ಊಟ ಮಾಡಿಲ್ಲಪ್ಪ ಅಂತಂದ್ರೆ ಕೇಳಿದ್ರಿ. ಹೌದಾ? ಅದ್ ನಾವು ರೂಢಿ ಆಗಿತ್ತು. ಅದು ಹೌದ್ರಿ. ಅದ ದೊಡ್ಡ ಮನುಷ್ಯರಿಗೆ ಲಕ್ಷಣ ಏನ್ರಿ ನಾವು ರೂಢಿ. ಅದು ಯಾರ ಬರೀ ಊಟ ಆಗೈತಿಲ್ಲಪ್ಪ ಆಗೈತಂದ್ರೆ ಆಗೈತಂದ್ರೆ ಇಲ್ಲಾಂದ್ರೆ ಊಟ ಮಾಡಿ. ಈ ಪದ್ಧತಿ ಐತ್ರಿ. ಏನ ಈ ಹಿಂದ್ ಕಾಣದೆಲ್ಲ ಮೆಕ್ಕೆಜೋಳ ನಿಮ್ದರಿ? ಹೌದಾ? ನಮ್ದು ಮೆಕ್ಕೆಜೋಳ ನಮ್ದು. ಈ ಮೆಕ್ಕೆಜೋಳ ಬೆಳೆ ಜಾಸ್ತಿ ಮೆಕ್ಕೆಜೋಳ ಚಲೋ ಬಂದೈತಿ ಬೆಳಿ. ಹೌದೌದು. ಕೊಯ್ಯಾಕ ಹಚ್ಚಿನಿ ಬನ್ನಿ ನಿಂತಾರ. ಒಂದ್ ವರ್ಷಕ್ಕ ಯಜಮಾನ್ರ ಬೆಳೆ ಎಷ್ಟಾಗ್ತಿರಿ ಒಂದ್ ವರ್ಷಕ್ಕೆ ನಿಮ್ ಬೆಳಿ? ನಮ್ ನೋಡ್ರಿ 1 ಲಕ್ಷ ದೇವ್ರ ಕಡೆ ನಮ್ಗ 4 ಬೋರ್ದವ್ರಿ. ಇಲ್ಲನಿಗೆಲ್ಲ ಸ್ವಲ್ಪ ನೀರ್ ಕಡಿಮೆ ಅದಾವ. ನಾವೆಲ್ಲಾ ಮಾಡಿ ಗೊಬ್ಬರ ಬೀಜ ನಾವ್ ನಾವ್ ಬೇಕಿಂದ ನಾವ್ ಆಸೆಗೆ ಹಾಕ್ಬಿಡ್ತೀವಿ. ಅವ್ ಶಿವ ಕೊಡ್ಬೇಕು, ನಾವ್ ತಗೋಬೇಕು. ಹೌದಿಲ್ಲ? ಮಳಿ ಚಲಾತಿ ಆದ್ರ 1-2 ಲಕ್ಷ ತನ ಬೇಯ್ತೀವಿ ಏನ್ರಿ. ಹೊಟ್ಟಿ ಕಾಳ 100 ಸಿಗಟ್ಟಿ ಹೊಟ್ಟಿ ಕಾಳ ಬೇಯ್ಕೊಂಡ್ಬಿಡ್ತೀವಿ. ಹೊಟ್ಟಿ ಕಾಳ ತಿಪ್ಪಲಿಲ್ಲ, ರೊಕ್ಕದ ಪೀಕ್ ಹಾಕ್ತಿವಲ್ರಿ ಆ ಶಿವನ್ ಕಡೆ. ಈಗ ನೋಡ್ರಿ ಮಳಿ ಸರಿ ಆದ್ರೆ ಭೂಮಿ ಬೇಯ್ತೀವಿ. ನಾವೆಲ್ಲ ಗೊಬ್ಬರ ಬೀಜ ಅಂತೇಳಿ 50 ಎಕರೆ ನಾವು ಬೀಜ ಕಾಳು 1 ಲಕ್ಷ ಬೇಕು. ಒಮ್ಮೆಕ ಗೊಬ್ಬರ ಬಂತು, ಬೀಜ ಬಂತು, ಹೋಳ ಬಂತು, 1 ಲಕ್ಷ ಬೇಕು. ಎರಡನೇ ಸಲ ಬಂದಾಗ ಇನ್ನೊಂದು 1 ಲಕ್ಷ ಬೇಕು. 2-3-4 ಲಕ್ಷ ನಾವು ಖರ್ಚು ಮಾಡಿರ್ತೀವಿ. ಆ ಶಿವ ಕೊಟ್ಟು 2-3 ನಮ್ಗೆ ನಾವು ಉಳಿತೀವಿ. ಮತ್ತೆ ಶಿವ ಸರಿ ಮಳೆಗಾಲ ಕೊಡ್ಲಿಕ್ಕೆ ನಮ್ಗೆ ತ್ರಾಸ ಆಕೈತಿ. ಇದ್ ತ್ರಾಸ ಮತ್ತೆ ದಬ್ಬ. ಮಳೆಗಾಲ ಚೆನ್ನಾಗ ಬೆಳೆನ ಚೆನ್ನಾಗಿ. ಮಳೆಗಾಲ ಆದ್ರೆ ನಮ್ಗೆ ಏನ್ ಕಡಿಮೆ ಇಲ್ರಿ. ಒಕ್ಕಲಿಗೆ ನೋಡ್ರಿ ಅವ್ರು ನೌಕರಿ ಮಾಡಿರ್ಬೋದು, ಅವ್ರು ರಾಜಕೀಯ ಮಾಡಿರ್ಬೋದು. ಒಕ್ಕಲಿಗೆ ಅವ್ರ ಸಂಪತ್ತು ಯಾವ್ದಿಲ್ಲ. ಒಕ್ಕಲಿಗೆ ಅವ್ರ ತ್ರಾಸನು ಯಾರಿಗಿಲ್ಲ. ತ್ರಾಸ ಎಷ್ಟೈತೆ ಅವನಿಗ ಸೌಕರ್ಯ ಎಷ್ಟೈತೆ. ಅದು ದೇವ್ರು ಕೊಟ್ಟ ತೆಕ್ಕಿ ತುಂಬ ಕೊಟ್ಬಿಡ್ತಾನೆ. ಇಲ್ಲ ಇಲ್ಲ ಎಲ್ಲ ಪೆಟ್ಟು ಯಾರು ಒಕ್ಕಲಿಗೆ. ಈಗ ನೋಡ್ರಿ ಈಗ ದಂಧೆ ಮಾಡ್ಬೇಕಾದ್ರೆ ಒಂದು ಚಪ್ಪಲಿ ಬಿಡೋ ಹಿಡಿದ ರಾಜ್ಯ ತನಕ ಅವರು
ಬರೀ ಒಬ್ಬರ ಕೆಲಸ ಒಬ್ಬರಿಗ ಮಾಡ್ಕೊಂಡ್ ಹೊರಟ ಒಕ್ಕಲಿಗೆ ಹೋಗ್ಬೇಕು ಅದಕ್ಕೆ ದುಡಿಬೇಕು. ಈಗ ಅವ್ರಿಗೆ ಇವಾಗ ಇನ್ನೊಬ್ರು ಬೇರೆ ಏನಾರ ಬಿಸ್ನೆಸ್ ಮಾಡ್ತಾರಂದ್ರ ನನಗ್ ತಿಂಗಳ ಇಷ್ಟು ಬರ್ತಪ್ಪ ಅಂತ ಗ್ಯಾರಂಟಿ ಇರ್ತಾವ್ರಿ. ಅವ್ರಿಗೆ ನೋಡಿ ಮಳಿದ್ ಬೆಳೆ ಅವ್ರಿಗೆ ಐತೆ, ಮಳಿ ಬೇಕು ನಾವು ಮಳಿದ್ ಬೆಳೆ ನಮ್ಗೆ ಐತೆ, ಅವ್ರಿಗೆ ಮಳಿದ್ ಬೆಳೆ. ಹೌದು ಮಳೆಲ್ದ ಬೆಳೆ. ನಾನ್ ಅಂತೀನಿ ಬಾಳ ಅಂತೀನಿ ನೋಡ್ರಿ ನಿಮ್ದು ಪೆನ್ನಿಂದ ನಿಮ್ ಗಳಿಕೆ ಪೆನ್ನಿಂದ ನಮ್ದು ಗುದ್ಲಿದೆ ಗುದ್ದಿದ್ ಒಂದ್ ಕಡೆ 95 ಪೆನ್ 95 ಕೇಳ ನಗ್ತಾರ ಆಫೀಸರ್. ಹೌದ್ರಿ ಮತ್ತೆ 3 ದಿವಸ ನಿಮ್ ಬೆಳೆ ಐತೆ, ನಾವ್ 6 ತಿಂಗಳು ಕಾಯ್ಬೇಕ್ರಿ ದಣಿ. ದಮ್ ಹತ್ತದ ಯಾವ್ದ್ರಿ? ದಮ್ಮತ್ತದ ಇದು ಗುದ್ಲಿ ಪೆನ್ನಿಗೆ ದಮ್ಮತ್ತೈತ ಹಿಂಗಂದಾಗ ಕಕ್ಕ ನಗ್ತಾರ ಅವ್ರು. ನಮ್ ಮಾತಿಗೆ ಬಾಳ್ ನುಗ್ತಾರೆ. ಯಾಕಂದ್ರೆ ನಾವು ಕುಚ್ಚಟಿ ಇಷ್ಟು ಮಾಡ್ತೀವಿ, ಹುಡುಗ ಕೂಡ ಮಾತಾಡ್ತೀವಿ, ಇಲ್ಲ ಏನ್ ಮಾತಾಡ್ತೀವಿ, ಯಾರು ಕೂಡ ಯಾರು ಏನ್ ಕೊಡ್ಬೇಕು ಕೊಟ್ಟು ಮಾತಾಡ್ತೀವಿ. ಹಂಗಿರ್ಬೇಕ್ರಿ ಹುಡುಗ ಕುಚ್ಚಟಿ ಕೂದ್ರ ಅವ್ರ ಏಟ ನಕ್ ಉಳಿಸಿ ಅವ್ರು ಹೆಂಗ್ ನಕ್ಕೊಬಿಡ್ತೀವಿ. ನ್ಯಾಯ ಕುಂತ್ರ ಕಡ್ಡಿ ಆಡ್ತೊಂಡ್ರು ಯಾವನೇ ಇರ್ಲಿ, MLA MP ಇರ್ಲಿ, ಮಾರಿಗೆ ಹೇಳ್ಬಿಡ್ತೀನಿ ನಿಂದ ಹೌದ ನಿಂದ ಅಲ್ಲ. ಅದಕ್ಕಾಗಿ ಇಲ್ಲಿ ನಮ್ಮೂರಾಗ ನಮ್ಮಲ್ಲಿ ಸುತ್ತಾರ ಅಲ್ಲಿ ಜರಿಂತ ಕೊಯ್ಬೇಕಪ್ಪ ಸುದ್ದಾರ ಇವ್ರು ನಾವ್ ಬಗ್ಗಂಗಿಲ್ಲ ಅಂತಾರ. ಯಾಕಂತಾರೆ ನಾನು 4 ಸಲ ಯಾರು ಎಣ್ಣೆ ಮಾಡುದಿಲ್ಲ, ಯಾರು ಕೊಂತಿ ಮಾಡುದಿಲ್ಲ, ಆ ಕಡೆ ಒಳಗಡೆಗಿಲ್ಲ, ಒಬ್ಬರು ದುಡ್ಡಿಗೆ ಆಸೆ ಕೊಡೋಗಿಲ್ಲ. ನಮ್ಗೆ ದೇವ್ರು ಕೊಟ್ಟು ಸಾಕು, ಮೈಗೆ ಬಟ್ಟಿ ಒಟ್ಟಿಗೆ ಕೂಲ್ ಸಿಕ್ಕರೆ ಸಾಕು. ನಾವು ಇನ್ನೊಂದು ಯಾಕೆ ಬೇಕಾಗೈತೆ, ಒಂದ್ ಹೆಸರು ಉಳ್ಕೋಬೇಕಂತ ನಾವು ಮಾಡಾಕತ್ತೀವಿ. ಒಂದ್ ಹೆಸರು ಉಳ್ಕೋಬೇಕಲ್ರಿ. ಇಲ್ಲ ನಿಮ್ ಮಾತ್ ಕೇಳಿದ್ರೆ ನಮಗ ಒಂಥರ ನಿಮ್ದ ಹಂಗ ನಿಜವಲ್ಲ. ನಿಮ್ 4 ಮಂದಿಗೆ ನ್ಯಾಯ ಹೇಳ್ತೀರಿ ಅಂತ ನಿಮ್ ಮಾತ್ನ್ಯಾಗ ಗೊತ್ತಾಗುತ್ತೆ. ನೋಡಿ ಇಬ್ಬರು ಗಂಡ ಆಡ್ತಿ ಜಗಳ ಆಡಿದ್ರ ಇಲ್ಲೇ ಬರ್ತಾರೆ, ಒಂದು ಮದುವೆ ಸೊಟ್ಟಾದ್ರೆ ಇಲ್ಲೇ ಬರ್ಬೇಕು, ಒಂದು ನ್ಯಾಯ ಯಾವ್ದ ಒಳ ಮನಿ ಬೇರೆ ಆಗದಿದ್ರೆ ಇಲ್ಲೇ ಬರ್ಬೇಕು. ಆತ ತರ್ಬೇಕಪ್ಪ ನೀಟಾಗಿ ಬರ್ತಿದ್ವಿ, ಅಲ್ಲ ಜಗಳ ಆಗ್ತಾ ಇರ್ತಾರೆ. ಆತ ಬಂದ್ಬಿಟ್ರೆ ಆತ ಕಡ್ಡಿ ಆಟ ಮಾಡಿ ಕೊಡ್ತಾವ ಅಂತ ನಮ್ ನೆಲ್ಲಿ ಊರ್ ಮನಿ ಬಿಡಗಲ್ಲ, ತಾಂಡ ಬಿಡಗಲ್ಲ, ಯಾರು ಬಿಡಗಲ್ಲ ನಮ್ಗ. ನಮ್ ಬಾಳಪ್ಪ ಪೂಜಾರಿ ಲಗ್ನ ಪತ್ರ ಮಲ್ಕೊಂಡ್ಬಿಟ್ಟು ಲಗ್ನ ಪತ್ರ ಯಾರು ಬಂದ್ರು ಪೂಜೆಗೆ ಮುಗಿಸ್ಬೇಡ್ರಿ. ಅದರಿ ನಿಮ್ಮ ಅಲ್ಲಿ ಮನ್ಸತ್ತಾಗ ನೋಡಿದ್ರಿ ಇಷ್ಟ ಹತ್ರ ಲಗ್ನ ಪತ್ರ ಒಂದ್ ವರ್ಷಕ್ಕೆ 100 ವರ್ಷ ನೋಡವು ವರ್ಷ ಚೇಂಜ್ ಮಾಡ್ಬಿಡ್ತೀರಿ. ಅವನೇ ಮಾಡ್ತೀವಿ. ವರ್ಷಕ್ ಬಂದು ನಿಮ್ ಬಗಲ ಇಟ್ಕೊಂಡಿರ್ತೀರಿ ಅಲ್ಲಿ ಬಂದಂಗೆಲ್ಲ ಅಲ್ಲೇ ಕೊಟ್ಟಿರ್ತೀವಿ, ಅಲ್ಲೇ ಒಂದು ಇಷ್ಟ ನೋಡಿದ್ರಿ. ಹೌದು ಅದ ನೋಡಿದ್ರಿ, ನಾ ಎಲ್ಲ ಅಬ್ಸರ್ವ್ ಮಾಡಿದ್ರಿ. ಅಲ್ಲಿ ಅದು ಏನ್ ಅಷ್ಟ್ ಇಟ್ರಲ್ಲ ಅಂತಂದ ಸೇಮ್ ಲಗ್ನ ಪತ್ರ ತರ ಕಂಡು ಅಂದ್ರೆ ನೀವು ಬಂದಿರೋ ವರ್ಷದ ತನ ಅಲ್ಲೇ ಇರ್ತಾವ. ಅಲ್ಲಿ ಇರ್ತಾವ್ರಿ. ವರ್ಷ ಆದ್ಮೇಲೆ ಮತ್ತೆ ಉಗಾದಿ ಆಯ್ತಲ್ರಿ, ಉಗಾದಿ ಮೇಲೆ ಚೇಂಜ್ ಮಾಡ್ಬಿಡ್ತೀವಿ ಮತ್ತೆ ಹೊಸ್ತಾಗಿ ಮತ್ತೆ ಹೊಸ ಮದುವೆ ಹೊಸ್ತಾಗಿ ಬರ್ತಾವಲ್ಲ. ಒಂದು ಚೀಲ 2-3 ಚೀಲ ಬಾಯಿ ಒಂದು ಕೊಟ್ಬಿಟ್ಟಿವ್ರಿ ವ್ಯಾಪಾರದಾರಿಗೆ. ಲಗ್ನ ಪತ್ರ ಎಲ್ಲ ಲಗ್ನ ಎಲ್ಲ ಪೇಪರ್ ಅಂತ ಎಲ್ಲ ಬಾಯಿ ಕೊಟ್ಬಿಟ್ಟಿವಿ. 1 ವರ್ಷ ಇಟ್ಬಿಟ್ಟು ಏನ್ ಮಾಡಿದೆ ನಾವು? ಚೀಲ ಗಟ್ಲೆ ಹೊಲ್ದ ಕೊಟ್ರಿ ಎಲ್ಲ ಕೊಟ್ಟಿದ್ವಿ. ಇಲ್ಲ 4 ಮಂದಿ ಬೇಕಾದ ಮನುಷ್ಯಾಗ ಬರ್ದವ್ರಿ. ಈಗ ಎಲ್ಲರಿಗಿ ಬಾ ಅಂದ್ರ ಬರ್ತಾವನ್ರಿ? ಎಲ್ಲರಿಗೂ ಬಾ ಬೇಕ್ರಿ. ನೋಡ್ರಿ ನಮ್ ಸಮಾಜ ಈ ಹೋಳಿಂದ ಆವರ್ತನ ಹೇಳ್ಕೊಂಡಿರ್ತಾನ. ಆ ಹೋಳಿ ತನಕ ಎಲ್ಲ ಲಗ್ನಕ್ಕೆ ಹೋಗ್ಬೇಕು ನಾನು. ಯಾಕಂದ್ರೆ ನಮ್ ಸಭಕ್ಕ ನಾನು ಬಂದು ಗೌರದಕ್ಷ ನಾನು. ನಾವು ಸಮಾಜ ಎಲ್ಲಿ ಕಟ್ಟಿದ್ ನಾವು ಹೋಗಬೇಕು, ಲಗ್ನಕ್ಕೆ ಹೋಗ್ಬೇಕು, ಸಮಾಜಿಗೆ ಹೋಗ್ಬೇಕು, ದೇವ್ರಿಗೆ ಹೋಗ್ಬೇಕು, ಒಂದ್ ಕಾಯಿ ಬರೋ ಕಲ್ಲು ಹೋಗ್ಬೇಕು. ನಮ್ ಪ್ರಮಾಣ ಐತಿ ಅದು. ಅವ್ರ ಮನೆ ಉಣ್ಬಿಡು ಉಣತನೆಗೆಲ್ಲ ಉಂಡಿನ ತನೆಗೆಲ್ಲ ಉಣಿಸ್ಬೇಕು ಅಂತನೆಗೆಲ್ಲ. ನಾನ್ ಎಷ್ಟು ಮನಿ ಪೂಜೆ ಇರ್ತಾವ ಅಷ್ಟು ಮನಿ ಪೂಜೆ ಮಾಡ್ತಾನೆ ಊಟ ಮಾಡೋದಿಲ್ಲ. ಅಷ್ಟು ಮನಿ ಆದಿಂದ ಒಂದು ಬಡವನಿ ಇರ್ಬೋದು, ಲಾಸ್ಟ್ ಮನಿ ಒಂದು ಬಡವನ ಮನಿ ಇರ್ಬಲ್ದಾಗ ಆ ಮನ್ಯಾಗ ಪ್ರಸಾದ ನೋಡ್ರಿ ನಾನು ಮನ್ಯಾಗ ಬಿಟ್ಟು ಬರ್ರಿ ಅಂತ ಬಂದ್ಬಿಡ್ತೇನೆ. ನಮ್ ಇಷ್ಟು ಬಂದಿದ್ವಿ ಅಲ್ಲಿ ಮಾಡಿದ್ರೆ ಅಲ್ಲಿ ಉಂಡೆ ಅದು ಸಂಬಂಧ. ದೊಡ್ಡ ಮಂದಿ ದೊಡ್ಡತನ ತೋರಿಸ್ಬೇಕಂತ ಏನಿಲ್ಲ, ಅದು ಇಲ್ಲ ಎಲ್ಲ ಒತ್ತಡ್ಲಿದ್ದು ಸಾಲ ಮಾಡ್ಕೊಂಡ ಹಳೆ ಮಾಡ್ತಾರ, ಮಕ್ಕಳು ಮಾಡ್ತಾರ, ಎಲ್ಲ ಒತ್ತಡ್ಲಿ ಮಾಡಿದ್ರೆ ಹಳೆಯನ್ ಮಾಡಿದೆ ಮಗಳು ಮಾಡಿದೆ ಇನ್ನೊಬ್ಬ ಬಿಟ್ಟಂತಿಲ್ಲ. ಸಾಲ ಇಡ್ಬೇಕು ಒತ್ತಡ್ಲಿದ್ದು ಎಲ್ಲದ ಪೂಜೆ ಆಗ್ಬೇಕು. 20 ಮನಿ ಮಾಡ್ತಾರೆ, ಒಂದೊಂದು 20 ಮನಿ ಪೂಜೆ ಮಾಡಿ ಲಾಸ್ಟ್ ಮನಿ ಯಾವ್ದು ಇರ್ತದೆ ಬಡವ ಇರ್ಲಿ ಯಾರೇ ಇರ್ಲಿ ಅವ್ರು 10 ಒಂದಾರಿರ್ಲಿ ಅವ್ರ ಮನ್ಯಾಗ ಒಂದ್ ಪ್ರಸಾದ ತಗೊಳೋದು ಬಿಟ್ಟು ಬಿಡಪ್ಪ ನನ್ನ ಮನೆಗೆ ಅಂತ ಗಾಡಿ ತಂದು ಬಿಟ್ಟು ಹೋಗ್ಬಿಡ್ತಾರೆ. ಇಷ್ಟು ಪದ್ಧತಿ ಇಟ್ಕೊಂಡು ನೋಡ್ರಿ ಅದು ದೇವ್ರ ಹೆಂಗ್ ಕಳ್ಸ. ಈ ಪದ್ಧತಿ ಎಷ್ಟು ನೀವು ನೀಟಾಗಿದ್ದಕ್ಕ ನೀವು ಇನ್ನ ಎಷ್ಟು ವಯಸ್ಸು ಎಷ್ಟಂದ್ರೆ 80 ರೀ? 88. 88 ವಯಸ್ಸಾದ್ರನ ಇನ್ನ ನೋಡಿ ಹೆಂಗದ್ರಿ ಹುಡ್ರಿ. ನಾವು ಈಗಿನ ಕಾಲದಾರ ನಾವ್ 60 ಕೂಡ ಬಾಳ್ತೀವಲ್ಲ ಗೊತ್ತಿಲ್ಲ ನೋಡ್ರಿ. ನಮ್ ಊಟನೇ ಬೇರೆ, ಊಟದ ಪದ್ಧತಿ ನಂಗೈತ್ರಿ ನಿಮ್ದು. ನಮ್ ಊಟದ ಪದ್ಧತಿ ನಂಗೈತ, ನಮ್ ಊಟನೂ ಬೇರೆ, ನಮ್ ಮಾತನ್ನು ಬೇರೆ. ಈಗ ನಾನು 18 ಮಂದಿ ಮಕ್ಕಳನ್ನು ಕೂಡ ನಾನು ಹಗಲೆಲ್ಲ ದುಡಿತೀನಿ. ಈಗ ಇನ್ನಾದ್ರು ಈಗ ನೀವು ಬಂದದ್ ಕೂದಿದ್ರೆ ಇಲ್ಲಿ ಇರೋದು ಯಾರ್ದೋ ಹೊರಕ್ ಹೋಗಿದ್ ನಾನು ಕೆಲಸ ಮಾಡ್ತೀರಿ. ಅಯ್ಯಪ್ಪ ಕೆಲಸ ಮಾಡ್ತಾರ. ಒಂದಾವ ಏನು
ಎಲ್ಲಿ ಯಾಕೆ ಹೋಗಲ್ಲ ಇವ್ ಬಗಳ ನನ್ ಶೋಚನೆ ಇಲ್ಲಿಗಾರ ಯಾಕೆ ಹೋಗಲ್ಲ ಅಂತ ನಂಗಾಗೈತೆ ಅವ್ರಿಗೆ ನಾ ಕುಂದ್ರಿಲ್ಲ 88 ಕುಂದ್ರಿಲ್ಲ ಮಕ್ಕಳು ಒಂದ್ ಆಳಿನ ಕೆಲಸ ಮಾಡ್ಬೋದು ಒಂದ್ ಆಯ್ತು ಕೆಲಸ ಮಾಡ್ತೀನಿ ನಾನು ಇವತ್ತಾದ್ರು 88 ವರ್ಷ ಆದ್ರೆ ನಿಮ್ಮನ್ನ ನೋಡಿ ಸುಮ್ನೆ ಹಿಂಗ್ ಕುಂದಿರ್ತಾರ ಹಿಂಗಿರ್ತಾರ ಅಂತ ಅನ್ಕೊಂಡ್ ಕೆಲಸ ಮಾಡ್ತಾರ ನಾವ್ ನೋಡ್ರಿ ಇದು ಒಂದ್ ಸಬ್ ತಗೊಂಡಿ ನಾವೇನ್ ಮಾಡ್ತೀವಿ ನಕಲಿ ದೊಡ್ಡವ್ರು ಕೂಡ ಏನ್ ಮಾಡ್ತೀವಿ ಹಿಂಗ್ ಕುಂದಿರ್ತೀವಿ ನಾವು ಈಗ ಹಿಂಗ ಅನ್ಕೊಂಡಿ ಹಿಂಗ್ ಕುಂತಿಂದ ನಾ ಜೂಜಾಡ್ತೀನಿ ಈ ಕಿತ್ಲಾರ್ದಂಗ ನೀವ್ ಹೇಳ್ಬೇಕು ನೋಡಿ ಹಿಂಗ ಈಗ ಹಿಂಗ ಹೇಳ್ಬೇಕು ನಾವು ಹಿಂಗ ಹೇಳ್ಬೇಕು ಹಣ್ಣಿ ಕೈ ನೆಲ ಕಚ್ಚಂಗಿಲ್ಲ ಇಡಕ್ಕಿಲ್ಲ ಹಿಂಗೆ ಹಿಂಗ ಇದು ಹಸ್ತ ನೋಡ್ಬಿಡಕ ಹಸ್ತ ಕಾಲು ಈಗ ಮತ್ತೀಗ ಹೆಂಗ್ ಕುಂದಿರ್ಬೇಕು ಹಂಗ ಈಗ ಹೌದ್ರಿ ಹೆಂಗೈತಿ ನನ್ ಪದ್ಧತಿ ಅದಕ್ಕ ಅವ್ರು ಜೂಜ ಕಟ್ಟಂಗಿಲ್ಲ ಈಗ ನನ್ ಕೈ ಹೊಡೆದಾಗ ಹಿಂಗ್ ಒದ್ದಾಡಿ ಎತ್ತಿರ್ತಾನೆ ನಮ್ಮಂತರಿಗೆ ಹಿಂಗೆ ಕಾಲ್ ಬ್ಯಾನ್ ಆದಂಗ ಆತಾರಿ ಅಲ್ಲ ನಮ್ದೇನ್ ಬಿಡ್ರಿ ಇನ್ನ ಸಣ್ಣ ವಯಸ್ಸು ನೀವು ನಮ್ಮಗನ್ ಕೊಡ್ರಿ ಈಗ ನಿಮ್ ಮಾತ್ ಕೇಳಿದ್ರೆ ಒಂಥರ ಒಂದ್ ಜ್ಞಾನೋದಯ ಆಗತ್ ಮನುಷ್ಯಾಗ ಹಂಗದವ್ರಿ ನಿಮ್ ಮಾತ ನಮ್ಮ ಮತ್ನಾಗ ನಾವ್ ದೇವ್ರ ಒಂದು ಗುಡು ಹೇಳ್ತೀನಿ ಜಾಸ್ತಿ ಮಾತಂತೀನಿ ಹೇಳ್ರಿ ಯಜಮಾನ್ರ ದೇವಿದು ಮಾಡ್ತೀನಿ ನೈವೇದ್ಯ ಸತ್ಯ ಸೇವದ ಮಾಡ್ತೀನಿ ಜೈ ಸವತಿ जय मेराना जागती ज्योत सवाई ऊंचा से ऊंचा दरबार तुम्हारा 3 लोक में तुम्हारा थापना कोई बिन चलेवार भगवान के तब तक अवतार बने दिक्कत का दूर कर दिक्कत का कार शुद्ध कर सुतर सपने मारे बेटे हृदय मारे जगत जननी जगत कल्याणी जगत जननी जगत कल्याणी आपके चरण कोन कोटि प्रणाम घी करावो भोग लागो छे तार चीना पटना ने चाल ये नगरी में रूपा रेल चला सोना भीत बंधा भूरी से पर काटी चूला दूधे घेरो कालवा चला सायणु वाड़ती सायणु जिनवानी सायणु बचवे सायणु आवड़ा जवा सायणु गरबा सायणु सायण सोपत्रेणु कोई बकरा चकरा लाजर सायणु कोई न लाजर सायणु गोरबे सायणु बंधु बेगार सायणु कीड़ी मुगी सायणु कोरे कोरे मा सायणु से सायण सोपत्रेणु ये काटे काला मा तार पूजा दिए तो तार देवन पूछ कर मारी आड़ी साहब ने देखे गोर गरीब का आज ऑफिसरा मिले था साबरा मिले तो श्यामिल सेवक सायन सोपत्रेणु याडी ये पूजा दिन तार पाड़े पूछ कर चीना पड़े माया याडी सुदमा देवी तार सायन सोपत्रेणु जी क्या पिता माता की जय पिता माता की जय जय गुरु जय गुरु जय गुरु करे करतार मोती वाला तोड़ा वाला निरंकारी नरभेदी अखंड बाल ब्रह्मचारी यज्ञाकारी भरोसो ಇದು ಅಂದ್ರ ಒಂಥರ ವಚನ ಹತ್ತಾರನ್ರಿ ವಚನ ಇವು ದೇವ್ರ ನಾವ್ ಪೂಜೆ ಮಾಡ್ತೀವ್ರಿ ಪೂಜೆ ವಚನೆಗಳು ನಾವ್ ಇವ್ರು ಯಾರು ಮಾಡ್ತಾರ ನಾವ್ ಐನಾರು ಮಾಡ್ತಾರ ಆ ನಮೂನಿ जय गुरु करे करतार मोतीवाला सोनेर मेडिया सोनेर गोला तोराराम घोड़वा नरभेदी रकार मूर्ति अंदर लाचार पे ठोकर बड़ा रकार जय गुरु करे करतार मोतीवाला तोड़ावा निरंकारी नरभेदी अखंड बाल ब्रह्मचारी ज्ञाकारी भरोसो भारी चरगोर सवारी सेवा लाले देवतारी सुरखंड में यार माथो तोड़वा नहरी नारी बनावची झूरी जान नोटवा नौमन जेब जेल तार बाल बच्चा उर्वता वास कर को बुद्धिकार शुद्ध बुद्धिकार पापी पाखंडी नमा धर्मेरी बानी रकार कालखंड दूर कर पीड़ितशाली की उगोल कर गौदना पर खेल कर ये बंजार समाज को वसीरत गसीरणो मने मार तो करने रणो सुधेल सपने वालों बेटे हरने वालों आने नाकी देणो वांदवान बेटा देणो भूखे बैठे पुरान पार करनो यार यार सामने देखिए नगरी में रूपा रेल चला सोना भीत बदा भूरी सिकड़े पर काटीला सेवालाल गादी वालों देख भगवान मन क्या लोगों देव लोगों बची ये गोरो सायणो जिनवे सायणो ये 80 कोटी जीवा सायणो ये भोग ने तार पाड़े पूछ खूब साहिब ने भगवान सेवालाल गादी वालों सत्य सेवालाल महाराज की जय सत्य सेवालाल महाराज की जय सत्य बूढ़ में माता माया की जय सत्य बूढ़ में माता माया की जय सत्य राम महाराज की जय जय सेवालाल गादी वाला मोती वाला ನಮ್ ಇದು ಪದ್ಯ ಓದ್ತೀವಿ ಗುರು ಯಾವ ಇವ್ರಿ ಇವಾಗ
ನಿಮ್ಮ ಈ ತರದ್ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸ್ಬೇಕ್ರಿ, ಯಾಕಂದ್ರೆ ಇವು ಉಳಿತ್ರಿ ಮುಂದೆ. ಇದು ಎಲ್ಲ ಹೇಳವು ಕೇಳವು, ನಮ್ ಲಗ್ನದಾಗ ಏನ್ ಹೇಳ್ಬೇಕು, ದೇವ್ರದಾಗ ಏನ್ ಹೇಳ್ಬೇಕು, ಸತ್ತಾರ ಮನಿ ಮುಂದೆ ಏನ್ ಹೇಳ್ಬೇಕು, ಹೇಳವ್ ಕೇಳವ್ ಅಂದ್ರೆ ನಾವೊಂದು ಐನಾರ್ದಂಗ್ರಿ, ಐನಾರ್ದಂಗ ಹೇಳವ್ ಕೇಳವ್ ಕಲ್ಕೊಡ್ರಿ ಅಂತೀನಿ. ಕಲಿಯಂಗಿಲ್ಲ, ಒಂದ್ ಬರ್ಸಾಕತ್ತೀನಿ, ಅವ್ರು ಓದ್ಕೊಂಡ್ ಅಲ್ಲಿ ಹೇಳಿ ಬಿಟ್ಟಾರ ಬಿಡ್ಲಿ. ನೀವು ಮಾಡೋ ಧರ್ಮ ನಾ ಮಾಡೋ ಧರ್ಮ ಮಾಡ್ತೀನಿ ಏನ್ರಿ. ನಾನ್ ಹಿಡ್ಕೊಡ್ರಿ, ನಿಮ್ಗೆ ಗೌರವ ಎಷ್ಟೈತೆ, ನನ್ ಗೌರವ ಎಷ್ಟೈತ್ರಿ. ನಾನು ಊಟ ಮಾಡಬೇಕಿಲ್ಲ, ಬಾರಪ್ಪ ಅಂತ ಚೇರ್ ಕುದಿಸ್ಬಿ ಅದೊಂದು ಊಟ ಮಾಡಿದಾಗ. ಊಟನ ಮಾಡ್ಬೇಕು ಅನ್ನೋದೇನಿಲ್ಲ, ಊಟನ ಮಾಡ್ಬೇಕು ಅವ್ರ ಮನ್ಯಾಗ ಅನ್ನೋದಿಲ್ಲ. ನಾವು ಮನೇಲಿ ಸಿಕ್ಕರೆ ಸಾಕು, ಒಂದ್ ಚೇರಿ ನೀರ್ ಕೊಟ್ರೆ ಸಾಕು, ಇಷ್ಟೇ ನಮ್ದು. ನಮಗೂ ಬಹಳ ಖುಷಿ ಆಯ್ತು ಭೇಟಿ ಆಗಿ. ಇನ್ನೊಮ್ಮೆ ಎಲ್ಲಿ ಸಿಕ್ಕರೆ ನಾವು ನಿಮ್ಮನ್ನ ಮಾತಾಡ್ತೀವಿ, ನೀವು ನಮ್ಮನ್ನ ಮಾತಾಡಿ ಅಷ್ಟೇ. ಛತ್ರ ದೂರ ಇದೇ ಛತ್ರ ದೂರ ನಾವು 24 ತಾಸು ಅಲ್ಲೇ ಆಡ್ತಿರ್ತೀವಿ. ಚಲೋ ಐತೆ. ಏ ಬಾಯ್ ಬರ್ರಿ ಹೋಗಂಬರ್ರಿ, ನಡಿ ಶಾಕ್ಪುರ ನಡಿ. ಹಂಗೆ ಒಂದ್ 4 ಆಡು ಮಾಡ್ಯಾರ, ಒಂದು ಟಗರ್ ಮರಿ ಇದಂಗೆ. ಹಂಗೆ ಮುಂದೆ ಹೋಗಂಬರ್ರಿ. ಮುಂದೆ ಒಂದು ರೇಷ್ಮೆ ಗೋಡನ್ ಇದೆ, ಅದನ್ನು ತೋರಿಸ್ತೀನಿ. ಇವರು ತುಂಬಾನೇ ವರ್ಷ ರೇಷ್ಮೆ ಬೆಳೆದಿದ್ದಾರಂತೆ, ಅದ್ರ ಸಂಬಂಧ ಇದನ್ನ ಒಂದು ಗೋಡನ್ ಕಟ್ಟಿದ್ದಾರೆ. ನೋಡೋಣ ಒಳಗಡೆ ಯಾವ ರೀತಿ ಇದೆ ಅಂತ. ನಾನು ರೇಷ್ಮೆ ಬೆಳೆ ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಯಾವ ರೀತಿ ಇರುತ್ತೆ ಏನಂತ ಗೊತ್ತಿಲ್ಲ. ಅಂದ್ರೆ ರೇಷ್ಮೆ ಏನಿಲ್ಲ ಅದರಲ್ಲಿ, ಇವಾಗ ಮೋಸ್ಟ್ಲಿ ಖಾಲಿ ಇರ್ಬೋದು ಅನ್ಸುತ್ತ. ಇವನ್ ನೋಡಿ ಒಂದು ಎಮ್ಮೆ ಕಟ್ಟಿದ್ದಾರೆ, ಅದು ಅಜ್ಜಾರ್ ಹೇಳಿದಾರಲ್ಲ, ಅವ್ರಿಗೆ ಮಜ್ಜಿಗೆ ಈ ತರ ಚಜ್ಜಿ ಸೊಂಟ ಆಗಿರ್ಬೋದು, ಇನ್ ಜೋಳದ್ದಾಗಿರ್ಬೋದು, ಜೋಳದ ಅನ್ನ, ಚಜ್ಜಿ ಅನ್ನ, ಆ ತರದ್ ಊಟ ಮಾಡ್ತಾರಂತ ಅವ್ರು. ಅಕ್ಕಿ ಅನ್ನ ಉಣೋದೇ ಅಪರೂಪ ಅಂತ. ನೋಡಿ ಒಳಗೆ ಈ ರೀತಿ ಇದೆ ಶೆಡ್. ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಿದೆ ಇದು ಶೆಡ್. ನೋಡಿ ಈ ತರ ರೇಷ್ಮೆಗೆಲ್ಲ ಈ ತರ ಮಾಡ್ತಾರೆ. ಅದರಲ್ಲಿ ಈಗ ಸ್ಟೆಪ್ ಇದೆಯಲ್ಲ, ಅದರಲ್ಲಿ ರೇಷ್ಮೆ ಹುಳ ಬಿಡ್ತಾರೆ. ಅದರಲ್ಲಿ ರೇಷ್ಮೆ ಬೆಳೆ ತಂದು ಹಾಕಿದ್ರೆ ಅದು ಹುಳ ಎಲ್ಲ ಆ ಬೆಳೆನ ಮೇಯ್ತಾ ಇರುತ್ತೆ. ಆ ಥರ ನಮ್ಮ ಸೈಡ್, ಈ ಸೈಡ್ ಎಲ್ಲ ರೇಷ್ಮೆ ಬೆಳೆ ಬೆಳೆದೆಲ್ಲ ಕಡಿಮೆ. ನಾನು ಒಂದು ಹತ್ರ ಇಲ್ಲೇ ನಮ್ಮ ಪಕ್ಕದಲ್ಲಿ ನೋಡಿದ್ದೆ, ಅದ್ರ ಸಂಬಂಧ ನಿಮ್ಗೆ ಹೇಳಕತ್ತೀನಿ. ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಾರೆ. ಆಯ್ತು, ಇಲ್ಲಿಗೆ ವಿಡಿಯೋ ಮುಗಿಸೋಣ. ಭಾಳ ಲೆಂತ್ ಆಯ್ತು ವಿಡಿಯೋ, ಆದ್ರೂ ಪರವಾಗಿಲ್ಲ, ಎಲ್ಲರೂ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರ್ರಿ? ಕಾಂಗ್ರೆಸ್ನಾಗ ಸಣ್ಣ ಮಗ ಐತ, 18 ಮಂದಿ ಆಗಿತ್ತು ಸಣ್ಣ ಆತ. ಹೆಸರು ಏನ್ರಿ ಆತನ? ಕಾಂಗ್ರೆಸ್ ನಾಯಕ್. ಹೆಸರು ಕಾಂಗ್ರೆಸ್ ನಾಯಕ? ಕಾಂಗ್ರೆಸ್ ನಾಯಕ, ಪಕ್ಷದ ಅಭಿಮಾನಕ್ಕ. ಆತ್ ಮಗನ ರಾಹುಲ್ ಗಾಂಧಿ. ಯಾರ ಮಗನ ಹೆಸರು? ಆತ್ ಮಗನ ಹೆಸರು ಮಗದನನ್ರಿ? ರಾಹುಲ್ ಗಾಂಧಿ ಅವ್ರ ಮಗನ ಹೆಸರು. ಸಣ್ಣ ಕಾಂಗ್ರೆಸ್ ಭಕ್ತಿ ಅಭಿಮಾನ್ಯ. ಹೌದೌದು, ಇದು ಹಳೆ ಕಾಲ ಮನೆ ಅಲ್ರಿ? ನೋಡ್ರಿ, ಇಷ್ಟೊತ್ತ ಟೈಮ್ ಕೊಟ್ಟಕ್ಕ ಧನ್ಯವಾದ ಏನ್ರಿ. ಚಾ